ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಪುನೀತ್ ರಾಜ್. ಓಕೆ, ಯಾರೆಲ್ಲ ನಮ್ಮ ಒಂದು ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ದಯವಿಟ್ಟು ಈ ಒಂದು ಸರ್ಚ್ ಮೂಲಕ ನೀವು ಜಾಯ್ನ್ ಆಗ್ತಾ ಬರ್ಬೋದು ಸ್ನೇಹಿತರೆ. ನಿಮಗೆ ಇಫ್ ಇನ್ ಕೇಸ್ ಸರ್ಚಲ್ಲಿ ಸಿಕ್ಕಿಲ್ಲ ಅಂದರೆ ಈ ನಂಬರ್ಗೆ ಒಂದು ವಾಟ್ಸಪ್ ಅಥವಾ ಒಂದು ಟೆಲಿಗ್ರಾಮಲ್ಲಿ ಮೆಸೇಜ್ ಅಥವಾ ಕಾಲ್ ಮಾಡೋದ್ರ ಮೂಲಕ ಲಿಂಕ್ ಕಳಿಸಿ ಅಂತ ಕಳಿಸಿದರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆ, ಇಂದಿನ ಟಾಪಿಕ್ ಮುಂದುವರಿತಾ ಬರೋಣ. ನಾವು ಒಂದು ನೆನ್ನೆ ಸ್ಟ್ಯಾಟಿಕ್ ಜಿ ಕೆ ಟಾಪಿಕ್ ನೆನ್ನೆಯಿಂದ ಶುರು ಮಾಡ್ತಾ ಬಂದಿದ್ದೀವಿ. ಹಾಗಾದರೆ ಸ್ಟ್ಯಾಟಿಕ್ ಜಿ ಕೆಲಿ ನಮಗೆ 2ನೇ ಕ್ಲಾಸ್ ಅಂತ ಬಂದಾಗ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಮತ್ತು ಅದರ ಒಂದು ಪ್ರಚಲಿತ ಘಟನೆಗಳಾಗಿರ್ತವೆ ಸ್ನೇಹಿತರೆ. ನೆನ್ನೆ ಎಲ್ಲ ತುಂಬ ಅಭ್ಯರ್ಥಿಗಳು ಒಂದು ಒಳ್ಳೆಯ ಕಮೆಂಟ್ಸನ್ನು ಸಹ ಹಾಕಿದ್ದೀರಾ. ಎಲ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ನಿಮ್ಮಂಥ ಆ ರೀತಿ ನೀವು ಟೆಕ್ಸ್ಟ್ ಮಾಡುವಂತಹ ಒಂದು ಕಮೆಂಟ್ಸ್ಗಳು ನಮಗೆ ಸಹ ಒಂದು ವಿಡಿಯೋಗಳನ್ನು ಎಕ್ಸ್ಟ್ರಾ ಮಾಡೋದಕ್ಕೆ ಒಂದು ಉತ್ಸಾಹವನ್ನು ನೀಡುತ್ತೆ ಮತ್ತು ನಮ್ಮ ಸ್ಪಿರಿಟನ್ನು ಸಹ ಅದು ಹೆಚ್ಚಾಗಿ ಕಳಿಸ್ಕೊಡ್ತಾ ಬರುತ್ತೆ ಸ್ನೇಹಿತರೆ. ಯಾರೆಲ್ಲ ಕಮೆಂಟ್ ಮಾಡಿದರೆ, ಲೈಕ್ ಮಾಡಿದರೆ ಎಲ್ರಿಗೂ ಸಹ ಒಂದು ಧನ್ಯವಾದವನ್ನು ಹೇಳ್ತಾ ಈ ನೆಕ್ಸ್ಟ್ ಕ್ಲಾಸಸನ್ನು ನಾವು ಶುರು ಮಾಡ್ತಾ ಬರೋಣ. ಓಕೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಅಂತ ಬಂದಾಗ ನಮಗೆ ಹೇಗೆ ಭಾರತ ರತ್ನ ಇಂಪಾರ್ಟೆಂಟು, ಅದೇ ರೀತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪದೇ ಪದೇ ರಿಪೀಟ್ ಆಗ್ತಾ ಬರ್ತವೆ ಇದ್ರ ಮೇಲೆ ಪ್ರಶ್ನೆಗಳು. ಹಾಗಾದರೆ ಸ್ವಲ್ಪ ಪ್ರೀ ಕ್ಯಾಪ್ ಮಾಡ್ಕೊಬರೋಣ. ಪ್ರೀ ಕ್ಯಾಪ್. ಓಕೆ, ಏನಿದು ಪ್ರೀ ಕ್ಯಾಪ್? ನೆನ್ನೆ ಎಲ್ಲ ಏನು ಓದಿದ್ವಿ ನಾವು? ಆಲ್ರೆಡಿ ಒಂದು ಜ್ಞಾನಪೀಠ ಪ್ರಶಸ್ತಿ ಓದಿದ್ವಿ. ಹಾಗಾದರೆ ಒಂದು 59ನೇ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ದೊರೆತಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕಾಗುತ್ತೆ. ನಂತರ ನಮಗೆ ಒಂದು 58ನೇ ಜ್ಞಾನಪೀಠ ಪ್ರಶಸ್ತಿ ಅಂತ ಬಂದಾಗ ನಮಗೆ ಇಬ್ಬರಿಗೆ ಕೊಟ್ಟಿದ್ವಿ ಅಂತ ಹೇಳಿದ್ವಿ. ಇಬ್ಬರಿಗೆ ಯಾವ ಒಂದು ಭಾಷೆಗೆ ಅವರಿಬ್ಬರಿಗೆ ನೀಡಲಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಉರ್ದು ಆಗಿರ್ಬೋದು, ಇನ್ನೊಂದು ನಂತರ ಯಾವುದಾಗಿರುತ್ತೆ, ಒಂದು ಸಂಸ್ಕೃತ ಅಂತ ಹೇಳಿದೆ. ಹಾಗಾದರೆ ಸಂಸ್ಕೃತಕ್ಕೆ ಯಾರಿಗೆ ನೀಡಲಾಗಿದೆ ಅನ್ನೋದು ಸಹ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ಯಾರೆಲ್ಲ ಮೊದಲ ಬಾರಿಗೆ ಈ ಒಂದು ಸ್ಟ್ಯಾಟಿಕ್ ಜಿ ಕೆ ಕ್ಲಾಸನ್ನು ನೋಡ್ತಾ ಇದ್ದೀರಾ, ಕ್ಲಾಸ್ 1 ಆಲ್ರೆಡಿ ಮಾಡಿಟ್ಟಿದ್ದೀವಿ, ಅದನ್ನು ನೋಡಿಬಿಟ್ಟೆ ಮುಂದುವರಿಬೇಕು. ಯಾಕಂದರೆ ಈ ರೀತಿ ಪ್ರತಿಯೊಂದಕ್ಕೂ ಇಂಟರ್ಲಿಂಕ್ ಕೊಡ್ತೀನಿ. ಮುಂದೆ ಕ್ವಶನ್ಗಳಲ್ಲೂ ಸಹ ಅವಕ್ಕೆ ಒಂದು ಇಂಟರ್ಲಿಂಕನ್ನು ಕೊಡ್ತೀವಿ ಸ್ನೇಹಿತರೆ. ಒಂದು 360 ಆ್ಯಂಗಲಲ್ಲಿ ನಿಮಗೆಲ್ಲನೂ ಸಹ ತಿಳಿಸ್ಕೊಡ್ತೀವಿ. ಹಿಸ್ಟ್ರಿ ರಿಲೇಟೆಡು, ಪೊಲಿಟಿ ರಿಲೇಟೆಡು, ಮತ್ತು ನಿಮಗೆ ಬೇರೆ ಬೇರೆ ಯಾವುದಕ್ಕೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೋ ಅದರಲ್ಲಿ ಬರುವಂತಹ ಅಂಶಗಳನ್ನು ಇಂಟರ್ಲಿಂಕ್ ಕೊಟ್ಟಿರ್ತೀನಿ. ಹಾಗಾಗಿ ಹಳೆ ಕ್ಲಾಸಸ್ಸನ್ನು ನೋಡಿಕೊಂಡೆ ನೀವು ಬರಬೇಕಾಗುತ್ತೆ. ನಂತರ ನಮಗೆ ಇನ್ನೂ ಒಂದು ಪ್ರಶ್ನೆ ಕೇಳೋದಾದ್ರೆ ನಿಮಗೆ ತುಂಬ ಸುಲಭವಾಗಿರುವಂತಹ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಒಂದು ಯಾವ ವರ್ಷದಲ್ಲಿ ನೀಡಲಾಯಿತು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗುತ್ತೆ. ತದನಂತರ ನಮಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ನಮಗೆ ಕನ್ನಡಿಗ ಅಂದರೆ ಅದನ್ನು ಪಡೆದಂತಹ ಮೊದಲ ಕನ್ನಡಿಗ ಯಾರು, ಎಷ್ಟರಲ್ಲಿ ಅದು ದೊರೀತು ಅನ್ನೋದನ್ನು ಸಹ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ಸಹ ಅಂಶಗಳು ನೆನ್ನೆ ನೀವು ಆಲ್ರೆಡಿ ಓದಿರುವ ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಂಶಗಳಾಗಿರ್ತವೆ. ಹಾಗಾದರೆ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ನೋಡೋದಾದರೆ ಇಲ್ಲದೆ ನೋಡಿ, ತುಂಬ ಸಿಂಪಲ್ ಇದೆ. ಇಂದಿನ ಮೊದಲನೇ ಪ್ರಶ್ನೆ, ನಾವು ಕರೆಂಟ್ ಅಫೇರ್ಸ್ಗೆ ಹೋಗ್ತಾ ಬರೋಣ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಸರಿ ಆಗಿದೆ ಅಂತ ಬಂದ ತಕ್ಷಣ ತಪ್ಪಾಗಿರಲಿ ಸರಿಯಾಗಲಿ ಈ ರೀತಿ ಅದ್ರ ಮೇಲೆ ರೌಂಡ್ ಅಪ್ ಮಾಡಿಕೊಂಡು ನೆಕ್ಸ್ಟ್ ಓದೋದಕ್ಕೆ ಹೋಗಬೇಕು. ಫಸ್ಟ್ ಪ್ರಶ್ನೆನೇ ಅರ್ಥ ಆಗಿಲ್ಲ ಅಂದರೆ ಉತ್ತರ ಹೇಗೆ ಹುಡುಕ್ತಿರಲಿ, ಪ್ರಶ್ನೆನೇ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬಾರ್ದು ಸ್ನೇಹಿತರೆ. ಯಾಕೆ ಇಲ್ಲಿ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ನೋಡೋಣ ಎಷ್ಟು ಹೇಳಿಕೆಗಳಲ್ಲಿ ಸರಿಯಾಗಿದೆ ಅಂತ. 2024ರ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ವಿ.ಕೆ. ನಾರಾಯಣ್ ಅವರಿಗೆ ದೊರಕಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ನೀಡಲಾಗಿದೆ. ಓಕೆ, ವಿ.ಕೆ. ನಾರಾಯಣ್ ಅವರಿಗೆ ದೊರಕಿದೆಯಾ ಇಲ್ಲ ನೋಡ್ತಾ ಬರೋಣ ಮುಂದೆ. ನಂತರ ಕೆ.ವಿ. ನಾರಾಯಣ್ ಅವರ ನುಡಿಗಳ ಅಳಿವು ಎಂಬ ಸಾಹಿತ್ಯ ವಿಮರ್ಶಾ ಕೃತಿಗೆ ಈ ಪ್ರಶಸ್ತಿಯನ್ನು ದೊರಕಿದೆ ಸ್ನೇಹಿತರಲ್ಲಿ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವೆರಡು ವ್ಯಕ್ತಿಗಳು ಕರೆಕ್ಟಾಗಿ ಕೊಟ್ಟಿದ್ದಾರಾ, ಇವ್ರ ಕೃತಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನೀವು ತಿಳ್ಕೊಂಡೆ ಮುಂದುವರಿಬೇಕಾಗುತ್ತೆ ಸ್ನೇಹಿತರು. ಓಕೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬಂದಾಗ ನಿಮಗೆ ಸ್ಟೇಟ್ಮೆಂಟ್ ಮುಖಾಂತರ ಕೇಳ್ಬಿಡ್ತಾನೆ. ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ, ನಾನು ಯಾವುದೇ ಥರ ಒನ್ ವರ್ಡಲ್ಲಿ ನಿಮಗೆ ಕಾನ್ಸೆಪ್ಟನ್ನು ತಿಳಿಸೋಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ವೆರೈಟಿ 5 ಪ್ರಶ್ನೆಗಳನ್ನು ಕೇಳಿದ್ದೀನಿ ಅಂದರೆ ಎಕ್ಸಾಮ್ ದೃಷ್ಟಿಯಿಂದ 5 ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂತಲೂ ಸಹ ಒಂದೊಂದು ಪ್ರಶ್ನೆಯಲ್ಲೂ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಹಾಗಾದರೆ ಬೇಸಿಕ್ಸ್ ಏನು ತಿಳ್ಕೊಬೇಕು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬಂದಾಗ ಒಂದು ಬೇಸಿಕ್ ಅಂತ ಬಂದಾಗ ಇದು ಸ್ಥಾಪನೆ ಆದಂತಹ ವರ್ಷ 1954 ಕಂಪಲ್ಸರಿ ತಿಳ್ಕೊಂಡಿರಬೇಕಾಗುತ್ತೆ. ಇದರ ಒಂದು ಕೇಂದ್ರ ಕಚೇರಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ದೆಹಲಿಯಲ್ಲಿದೆ. ಅದನ್ನು ಒಂದು ರವೀಂದ್ರ ಭವನ ಅಂತ ಸಹ ಕರೀತಾರೆ, ರವೀಂದ್ರ ಭವನ ಅಂತ ಕರೀತಾರೆ. ನಂತರ ನಮಗೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬಂದಾಗ ಇಷ್ಟು ಅಂಶಗಳು ಕಡ್ಡಾಯವಾಗಿ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಮುಂದೆ ಹೋಗ್ತಾ ಇದಕ್ಕಿನ್ನೂ ಬೇಸಿಕ್ಸ್ ಇದೆ, ಅದು ಆ ಪ್ರಶ್ನೆಗೆ ತಕ್ಕಂತೆ ನಿಮಗೆ ಬೇಸಿಕ್ಸನ್ನು ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಆ ರೀತಿ ಡಿಫ್ರೆಂಟಾಗಿ ಮಾಡ್ತಾ ಬರೋಣ. ಓಕೆ, ಹಾಗಾದರೆ ಇಲ್ಲಿ ನಮಗೆ 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀವಿ. ಯಾವಾಗಲೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇಲ್ಲಿ ಪ್ರಶಸ್ತಿಯನ್ನು ಕೇವಲ ಕನ್ನಡ ಭಾಷೆಗೆ ಅಷ್ಟೇ ಕೊಡುತ್ತಾ ಅಥವಾ ಕೇವಲ ಹಿಂದಿ ಭಾಷೆಗೆ ಅಷ್ಟೇ ಕೊಡುತ್ತಾ ಅನ್ನೋದು ಕಾನ್ಸೆಪ್ಟನ್ನು ತಿಳ್ಕೋಬೇಕು. ನಮಗೆ ಎಲ್ಲ ಭಾಷೆಗಳಿಗೂ ಸಹ ಇದು ನೀಡ್ತಾ ಬರ್ತದೆ ಸ್ನೇಹಿತರೆ. ಹಾಗಾದರೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಪ್ರಶ್ನೆ ಕೇಳೋದು, ಯಾಕಂದರೆ ಎಲ್ಲ ಭಾಷೆನೂ ನೆನಪಿಟ್ಕೊಳ್ಳೋಕ್ಕಾಗಲ್ಲ. ಎಕ್ಸಾಮ್ ದೃಷ್ಟಿಯಿಂದ ಪ್ರಶ್ನೆ ಕೇಳೋದು ಕನ್ನಡಿಗರಿಗೆ ಪ್ರತಿ ವರ್ಷವೂ ನೀಡಲಾಗ್ತದೆ. ಆ ಕನ್ನಡಿಗರಲ್ಲಿ ಯಾರಿಗೆ ಆ ಪ್ರಶಸ್ತಿ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಈ ರೀತಿ ಪ್ರಶ್ನೆಯನ್ನು ಸ್ಟೇಟ್ಮೆಂಟ್ ಮುಖಾಂತರ ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಸ್ನೇಹಿತರೆ. ಹಾಗಾದರೆ ಕನ್ನಡಿಗರು ಅಂತ ಬಂದಾಗ ನಮಗೆ ಇತ್ತೀಚೆಗೆ 2024 ತುಂಬಾ ಇಂಪಾರ್ಟೆಂಟ್. 2024ರಲ್ಲಿ ಯಾವ ಒಬ್ಬ ಕವಿಗೆ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಅಂತ ನೋಡ್ತಾ ಬರೋಣ. ಪ್ರೊಫೆಸರ್ ಒಬ್ಬರಿದ್ದಾರೆ, ಪ್ರೊಫೆಸರ್ ಒಬ್ಬರು ಪ್ರೊಫೆಸರ್ ಕೆ ವಿ ನಾರಾಯಣ ಅವರಿಗೆ ಒಂದು ನುಡಿಗಳ ಅಳಿವು
ನುಡಿಗಳ ಅಳಿವು ಎಂಬ ಕೃತಿಗೆ ಒಂದು ಇವರಿಗೆ ಪ್ರಶಸ್ತಿನ ದೊರಕಿದೆ ಸ್ನೇಹಿತರೆ. ಇದು ಎಂತಹ ಕೃತಿ ಅಂತ ಕೇಳ್ತಾನೆ KPSC ಎಕ್ಸಾಮ್ಗಳಲ್ಲಿ. ಒಂದು ವಿಮರ್ಶಾ ಕೃತಿ, ನೆನ್ಪಿಟ್ಕೋಬೇಕು, ವಿಮರ್ಶಾ ಕೃತಿಯಾಗಿರುತ್ತೆ. KPSCಲಿ ಈ ರೀತಿ ಡೆಪ್ತ್ ಹೋಗ್ಬಿಡ್ತಾನೆ, ಸೆಕೆಂಡ್ ಆಪ್ಷನ್ನು ನೆನಪಲ್ಲಿಟ್ಕೋಬೇಕು. ವಿಮರ್ಶಾ ಕೃತಿಗೆ ಒಂದು ಉದಾಹರಣೆ ಆಗಿರ್ತದೆ ಸ್ನೇಹಿತರೆ. ಹಾಗಾದರೆ ಈ ಒಂದು KV ನಾರಾಯಣ್ ಅವರಿಗೆ ಅಂತ ಬಂದಾಗ ನಮಗೆ ಹಲವಾರು ಎಷ್ಟು ಜನಕ್ಕೆ ಪ್ರಶಸ್ತಿಯನ್ನು ನೀಡಲಾಗಿದೆ ಇವ್ರ ಜೊತೆಗೆ ಅಂತ ಸಹ ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಬಟ್ ಸದ್ಯಕ್ಕೆ ನಮಗೆ ಕನ್ನಡಿಗರಂತ ಬಂದಾಗ ನಮಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬಂದಾಗ ಸ್ಟೇಟ್ ಎಕ್ಸಾಮ್ಗೆ ಇವೆರಡು ಅಂಶಗಳನ್ನು ಇವ್ರ ಬಗ್ಗೆ ತಿಳ್ಕೊಂಡಿದ್ರೆ ಸಾಕು. ಯಾಕಂದರೆ ತುಂಬಾ ಓದುವಂಥ ಅವಶ್ಯಕತೆ ಇಲ್ಲ. ಬಟ್ ಎಷ್ಟನೇ ಒಂದು ಪ್ರಶಸ್ತಿ 2024ನೇ ಸಾಲಿನ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ದೊರಕಿರುತ್ತೆ ಸ್ನೇಹಿತರೆ. ಓಕೆ, ಯಾವಾಗ ಒಂದು ಈ ಪ್ರಶಸ್ತಿಯನ್ನು ನಮಗೆ ಒಂದು ಎಲ್ಲಿ ನೀಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ದೆಹಲಿ, ಇಂಡೈರೆಕ್ಟ್ ಪ್ರಶ್ನೆ ಕೇಳ್ತಾನೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಇತ್ತೀಚೆಗೆ ದೆಹಲಿಯಲ್ಲಿ ನೀಡಲಾಯಿತು ಅಂತಲೂ ಸಹ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನಂತರ ಅಂತ ಬಂದಾಗ ನಮಗೆ ಹಾಗಾದರೆ ಇಲ್ಲಿ ನಾವು ಸರಿ ಉತ್ತರವನ್ನು ನೋಡ್ತಾ ಬರೋಣ. ಸೊ ಇಲ್ಲಿ 2024ನೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು KV ನಾರಾಯಣ್ ಅವರಿಗೆ ದೊರಕಿದೆ. ಪ್ರೊಫೆಸರ್ KV ನಾರಾಯಣ್ ಅವರಿಗೆ ದೊರಕಿದೆ ಸ್ನೇಹಿತರೆ. ಇವರೊಬ್ಬ ಕನ್ನಡದ ವಿದ್ವಾಂಸನೂ ಸಹ ಆಗಿರ್ತಾರೆ, ವಿಮರ್ಶಕ ಆಗಿರ್ತಾರೆ, ಮತ್ತು ಕೆಲವೊಂದು ಭಾಷಾ ವಿಜ್ಞಾನನೂ ಸಹ ಆಗಿರ್ತಾರೆ ಸ್ನೇಹಿತರೆ. ಮತ್ತು ಬೇರೆ ಬೇರೆ ಅಕಾಡೆಮಿಯಲ್ಲೂ ಸಹ ಇವರು ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಬಟ್ ಅದೆಲ್ಲ ನಮಗೆ ಎಕ್ಸಾಮಲ್ಲಿ ಕೇಳೋದಿಲ್ಲ. ಜಸ್ಟ್ KV ನಾರಾಯಣ್ ಅವರು ಒಬ್ಬ ಕವಿ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಕೆಲವೊಮ್ಮೆ ಸಿಂಪಲ್ ಟ್ರಿಕ್ಕಿಯಾಗಿ ನಿಮ್ಮನ್ನ ಬೀಳಿಸ್ಬೇಕಂತ KV ನಾರಾಯಣ್ ಅವರು ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸುದ್ದಿಯಲ್ಲಿದ್ದಾರೆ ಇತ್ತೀಚೆಗೆ ಅಂತ ಕೇಳ್ಬಿಡ್ತಾನೆ. ಹಾಗಾಗಿ ಅವಾಗ ಭಾರತ ರತ್ನ, ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್ ಈ ರೀತಿ ಕೊಟ್ಟಾಗಲೂ ಸಹ ಇಂಡೈರೆಕ್ಟ್ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ನೀವು ನೆನ್ಪಿಟ್ಕೋಬೇಕು ಸ್ನೇಹಿತರೆ. ಇತ್ತೀಚಿನ ನಮಗೆ ನೋಡಿ, ನಮಗೆ ಬೆರಳು ತೋರಿಸಿದ್ರೆ ಒಂದು ಕೈಯನ್ನು ನುಂಗೋ ಥರ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇದ್ದಾರೆ. ಆ ರೀತಿ ಹುಡುಗರು ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ಯಾವ ರೀತಿ ಬೇಕಾದರೂ ಪ್ರಶ್ನೆ ಕೇಳ್ಬೋದು. ನಾನು ಯಾವಾಗಲೂ ಹೇಳ್ತೀನಿ, ಡೈರೆಕ್ಟ್ ಆರ್ ಇಂಡೈರೆಕ್ಟ್, ನಾನೇನು ಹೇಳ್ತೀನಿ ಕಾನ್ಸೆಪ್ಟು ಅದ್ರ ಮೇಲೆ ನಿಮಗೆ ಪ್ರಶ್ನೆಗಳು ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ಕೇಳಿದರೆ ಯಾವ ಟಾಪಿಕ್ ಕೇಳ್ತಾ ಇದ್ದೀನೋ, ಯಾವ ರೀತಿ ಹೇಳಿರ್ತೀನೋ ಅದೇ ರೀತಿ ನಿಮಗೆ 100% ಪ್ರಶ್ನೆ ಬರುತ್ತೆ. ಅದಕ್ಕೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಬಟ್ ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು. ನೋಡಿ, ಇದನ್ನು ಹೇಳಿಲ್ಲ ಅಂದರೆ ನಿಮಗೆ ಗೊತ್ತಾಗದ ಈ ರೀತಿ ಕೇಳ್ಬಿಡ್ತಾನೆ. ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ KV ನಾರಾಯಣ್ ಅವರಿಗೆ ಈ ಕೆಳಗಿನ ಯಾವ ಪ್ರಶಸ್ತಿ ದೊರಕಿದೆ? ಯಾಕಂದರೆ ಎಕ್ಸಾಮ್ ಟೈಮಲ್ಲಿ ಎಲ್ಲ ಪ್ರಶಸ್ತಿಗಳನ್ನು ನೀವು ಓದ್ಕೊಂಡು ಹೋಗಿರ್ತೀರ, ಎಲ್ಲನೂ ಗೊಂದಲ ಆಗೋಗ್ಬಿಡುತ್ತೆ. ಇಂಡೈರೆಕ್ಟಾಗಿ ಈ ರೀತಿ ಪ್ರಶ್ನೆ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಇತ್ತೀಚೆಗೆ ಯಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆಯಿತು ಅಂತ. ಬಟ್ KV ನಾರಾಯಣ್ ಅಂತ ಕೊಟ್ಟಾಗ ಎಲ್ಲ ಕವಿಗಳು ಓದ್ಕೊಂಡು ಹೋಗಿರ್ತೀರ. ಒಂದು ಆಪ್ಷನ್ನು ಒಂದು ಸರಸ್ವತಿ ಸಮ್ಮಾನ್ ಅಂತ, ರೂಪತುಂಗ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಕೊಟ್ಟಾಗ ಸ್ವಲ್ಪ ಕನ್ಫ್ಯೂಷನ್ ಆಗುವಂಥ ಗೊಂದಲಗಳಿರ್ತವೆ. ಹಾಗಾಗಿ ಏನು ಓದ್ತಿದ್ದೀರ ಕಾನ್ಸೆಪ್ಟು ಅದನ್ನು ಪರ್ಫೆಕ್ಟ್ ಆಗಿ ಅಷ್ಟೇ ಹೇಳೋದು ನಾನು. ನೀವು ಓದಿದ್ರೆ ಸ್ವಲ್ಪನೇ ಓದಿ ಪರ್ಫೆಕ್ಟಾಗಿ. ಯಾರೇನು 100ಕ್ಕೆ 100 ಅಂಕಗಳು ತೆಗೆದ್ರೆ ಅಷ್ಟೇ ಪಾಸ್ ಆಗೋದಲ್ಲ. ನಮಗೆ ಎಲಿಜಿಬಿಲಿಟಿ ಸ್ಕೋರ್ ಎಷ್ಟು ಬೇಕು, ಆ ಒಂದು ಎಕ್ಸಾಮ್ಗೆ ತಕ್ಕಂತೆ ಎಷ್ಟು ಸ್ಕೋರ್ ನಾವು ಎಲಿಜಿಬಿಲಿಟಿಗೆ ಬೇಕು ಅಷ್ಟು ಮಾಡ್ಕೊತ ಬಂದರೆ ಸಾಕು. ಲೀಸ್ಟಲ್ಲಿ ನಮ್ಮ ಹೆಸರಿದ್ರೆ ಸಾಕಾಗುತ್ತೆ ಸ್ನೇಹಿತರೆ. ಓಕೆ, ಹಾಗಾದರೆ ಇಲ್ಲಿ ಯಾವುದು ಸರಿ ಉತ್ತರ? A ಮತ್ತು B ಸರಿ ಉತ್ತರ ಆಗಿರುತ್ತೆ. ನುಡಿಗಳ ಅಳಿವು ಅನ್ನೋದು ನೆನ್ಪಿಟ್ಕೋಬೇಕು. ಇಂಡೈರೆಕ್ಟ್ ನುಡಿಗಳ ಅಳಿವು ಬರೆದವರು ಯಾರು ಅಂತಲೂ ಸಹ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ. ಇವೆಲ್ಲ ಮಾರ್ಚ್ ತಿಂಗಳಲ್ಲಿ ಕೊಟ್ಟಿರುವಂತಹ ಕರೆಂಟ್ ಅಫೇರ್ಸ್ಗಳಾಗಿರ್ತವೆ. ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇವೆಲ್ಲ ನಾನು ಏನು ಎವರ್ಗ್ರೀನ್ ಕರೆಂಟ್ ಅಫೇರ್ಸ್ ಅಂದರೆ ಇಂಥವೇ ಸ್ನೇಹಿತರೆ. ಯಾಕಂದರೆ ಒಂದು ವರ್ಷದವರೆಗೆ ಚೇಂಜ್ ಆಗಲ್ಲ, ಪ್ರತಿ ಒಂದು ವರ್ಷಕ್ಕಷ್ಟೇ ಕೊಡೋದು. ಸೊ ಈ ವರ್ಷ ಕೊಟ್ಟಿದ್ದು ಅಂಟಿಲ್ ನಿಮಗೆ ಜನವರಿಯಿಂದ ಇದ್ದು ಡಿಸೆಂಬರ್ ಒಳಗೆ ಎಕ್ಸಾಮ್ ಆಗೋವರೆಗೂ ಇವೇ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಬರ್ತಾನೆ. ಇಷ್ಟು ಟರ್ಮಲ್ಲಿ ಯಾವುದೇ ಎಕ್ಸಾಮ್ಗಳಾದರೂ ಇವೇ ಪ್ರಶ್ನೆ ಕೇಳ್ತಾರೆ. ಇನ್ನು ನೆಕ್ಸ್ಟ್ 2026 ಅಂತ ಬಂದಾಗ ಮತ್ತೆ ಬೇರೆಯವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತ ರತ್ನ ಪ್ರಶಸ್ತಿ ಇವೆಲ್ಲ ಬರ್ತಾ ಇರ್ತವೆ, ಜ್ಞಾನಪೀಠ ಪ್ರಶಸ್ತಿ ಬರ್ತಾ ಇರುತ್ತೆ. ಸೊ ಆ ರೀತಿ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ. ಸದ್ಯಕ್ಕೆ ಎವರ್ಗ್ರೀನ್ ಅಂತ ಬಂದಾಗ ಒಂದು ವರ್ಷದ ಕರೆಂಟ್ ಅಫೇರ್ಸನ್ನು ನಾನು ನಿಮಗೆ ಈ ಸ್ಟ್ಯಾಟಿಕ್ GK ಮೂಲಕ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ನಂತರ ನಮಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ನೋಡ್ತಾ ಬರೋಣ. ಎರಡನೇ ಪ್ರಶ್ನೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ನೀಡುವಂತಹ ಅನುವಾದ ಪ್ರಶಸ್ತಿ. ನೋಡಿ, ಒಂದು ಅನುವಾದ ಪ್ರಶಸ್ತಿಯನ್ನು, ಟ್ರಾನ್ಸ್ಲೇಷನ್ ಮಾಡುವಂತಹ ಪ್ರಶಸ್ತಿಯನ್ನು ಸಹ ಇದು ನೀಡ್ತಾ ಬರುತ್ತೆ. ಅದನ್ನು ಪಡೆದಂತಹ ಕನ್ನಡಿಗ ಯಾರು ಅಂತ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ. ಇತ್ತೀಚೆಗೆ ಕವಿ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರಿಗೆ ನೀಡಲಾಗಿದೆ ಅಂತ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಮತ್ತು ಇವರ ಒಂದು ವಿದಿಶ ಪ್ರಹಾಸನ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅನುವಾದ ಪ್ರಶಸ್ತಿ ನೀಡಲಾಗಿದೆ. ನೋಡಿ, ಇವೆಲ್ಲ ಪೇಪರ್ ಕಟಿಂಗ್ ಸ್ನೇಹಿತರೆ. ನೀವು ಕಂಪಲ್ಸರಿ, ನೀವು ಯಾವ ಮ್ಯಾಗ್ಝಿನ್ ಓದ್ತಿರೋ ಎಲ್ಲ ಗೊತ್ತಿಲ್ಲ, ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಕಂಪಲ್ಸರಿ ನೀವು ಪೇಪರ್ ಕಟಿಂಗ್ಸ್ನ ಓದಲೇಬೇಕು. ಯಾಕಂದರೆ ಪೇಪರ್ ಕಟಿಂಗ್ ಪ್ರತಿನಿತ್ಯ ಓದುವಂತಹ ಅವಕಾಶ ಮಾಡಿಕೊಂಡ್ರೆ ಎರಡು ಥರ ಬೆನಿಫಿಟ್ ಇದೆ. ಒಂದು, PSIಗೆ ಓದ್ತಿರೋರಿಗೆ ಒಂದು ಟ್ರಾನ್ಸ್ಲೇಷನ್ ಮಾಡೋದಕ್ಕಾಗಿರ್ಬೋದು, ಅಥವಾ ಕೆಲವೊಂದು ಪದಗುಂಚಗಳು ಸಗದ ಸಿಗ್ತವೆ. ಪದಗುಂಚಗಳನ್ನು ನೀವು ಅಟ್ರಾಕ್ಟ್ ಮಾಡೋ ಥರ ಅಂದರೆ ನಿಮಗೆ ಆರ್ಟಿಕಲ್ ಓದಬೇಕು. ಆರ್ಟಿಕಲ್ ಪ್ರತಿದಿನ ಪ್ರಜಾವಾಣಿ ಮತ್ತು ಇಂಗ್ಲೀಷ್ ಬರುವಂತಹ ಆರ್ಟಿಕಲ್ ಎರಡರಲ್ಲೂ ಸಹ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಪೇಪರಲ್ಲಿ ಬರುವಂಥ ಆರ್ಟಿಕಲ್ ಕಂಪಲ್ಸರಿ PC, PSI, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ಓದ್ತಾ ಇರೋರು ಕಂಪಲ್ಸರಿ ಓದಲೇಬೇಕಾಗುತ್ತೆ. ಆರ್ಟಿಕಲ್ ಓದಿದಾಗ ಏನು ಆರ್ಟಿಕಲನ್ನು ಕೊಟ್ಟಿರ್ತಾರೆ ಅದನ್ನು ನೀವು ಆ್ಯಸ್ ಇಟ್ ಈಸ್ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಇರಬೇಕು. ಅವ್ರು ಟ್ರಾನ್ಸ್ಲೇಷನ್ ನಿಮಗೆ ಸುಲಭ ಆಗುತ್ತೆ. ಗೊತ್ತಾಗಿರೋ ಗೂಗಲ್ ಸರ್ಚ್ ಮಾಡಬೇಕಾಗುತ್ತೆ. ಓಕೆ, ಗೊತ್ತಾಗಿಲ್ಲ ಅಂದರೆ ಗೂಗಲ್ ಸರ್ಚ್ ಮಾಡಿ ಅದಕ್ಕೆ ಅರ್ಥವನ್ನು ತಿಳ್ಕೊಂಡು ಮುಂದುವರಿಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಒಂದು ಎಕ್ಸಾಮ್ಗೆ ಓದ್ತಾ ಇದ್ದೀರಂದರೆ ಅದಕ್ಕೆ ಸಂಪೂರ್ಣವಾಗಿ ನಿಮ್ಮ ಸಮಯವನ್ನು ನೀವು ಕೊಡಲೇಬೇಕು. ಎಲ್ಲ ಸಬ್ಜೆಕ್ಟಿಗೂ ಈಕ್ವಲ್ ಪ್ರಿಫರೆನ್ಸ್ ಇರಲೇಬೇಕು. ಓಕೆ, ನಂತರ ಪೇಪರ್ ಕಟಿಂಗ್ಸನ್ನು ಅದೇ ರೀತಿ ನೀವು ಓದ್ಕೊಳ್ತಾ ಬರಬೇಕು. ಕರೆಂಟ್ ಅಫೇರ್ಸ್ ಅಂತ ಬಂದಾಗ ನನ್ನ ಒಂದು ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಪೇಪರ್ ಕಟಿಂಗ್ಸಿಗೆ ಇರುತ್ತೆ, ನಂತರ ಮ್ಯಾಗ್ಝಿನ್ ಇರುತ್ತೆ. ಓಕೆ, ನಂತರ ಈಗ ನೋಡ್ತಾ ಬರೋಣ. ಎರಡನೇದೇನು ಆಪ್ಷನ್, ವಿದೇಶ ಪ್ರವಾಸನ ಎಂಬ ಕೃತಿಗೆ ಇವರಿಗೆ ಒಂದು ಪ್ರಶಸ್ತಿ ದೊರಕಿದೆಯಾ ಅಂತ ನಾವು ನೋಡ್ತಾ ಬರೋಣ ಸ್ನೇಹಿತರೆ. ಹಾಗಾದರೆ
ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬಂದಾಗ ಈಗ ಸದ್ಯ ಕರೆಂಟ್ ಅಫೇರ್ಸ್ ಹೇಳ್ತೀನಿ, ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಇನ್ನು 3 ಕ್ವಶನ್ನು ಸ್ಟ್ಯಾಟಿಕ್ ಜಿ ಕೆ ಥರ ಇರುತ್ತೆ. ಓಕೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬಂದಾಗ ನಮಗೆ ಇತ್ತೀಚೆಗೆ ಅನುವಾದ ಪ್ರಶಸ್ತಿಯನ್ನು ನೀಡಲಾಗಿದೆ. ಆ ಅನುವಾದ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಡೈರೆಕ್ಟ್ ನಿಮಗೆ ಪ್ರಶ್ನೆ ಕೇಳ್ತಾರೆ. ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರಿಗೆ ನೀಡಲಾಗಿದೆ ಸ್ನೇಹಿತರೆ. ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅಂತ ಒಬ್ಬ ಕವಿ ಇದ್ದಾರೆ. ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅಂತ ಒಬ್ಬ ಕವಿ ಇದ್ದಾರೆ. ಅವರಿಗೆ ವಿದೇಶ ಪ್ರವಾಸನ ಎಂಬ ಕೃತಿಗೆ ಆ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿದೆ ಸ್ನೇಹಿತರೆ. ಓಕೆ, ನಮ್ಗೆ ಏನಂದರೆ ಅನುವಾದ ಅಂದರೆ ಯಾವುದೇ ಒಂದು ಕೃತಿನ ಬೇರೆ ಭಾಷೆ ಥರ ಹಿಡ್ಕೊಂಡು ಅದನ್ನು ಅನುವಾದ ಮಾಡಿರ್ತಾರೆ. ಅಂಥದಕ್ಕೆ ನಮಗೆ ನೋಡಿ ಎಕ್ಸಾಂಪಲ್ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಅನುವಾದ ಅಂತ ಮೆನ್ಷನ್ ಮಾಡಿದರೆ ಮಾತ್ರ ಇವ್ರನ್ನ ಚೂಸ್ ಮಾಡಬೇಕು, ಇಲ್ಲಾಂದರೆ ಮೊದಲೇ ಕ್ವಶನ್ ಓದಿದ್ವಲ್ಲ ಆ ವ್ಯಕ್ತಿಯನ್ನು, ಆ ಒಂದು ಕವಿಯನ್ನು ನಾವು ಚೂಸ್ ಮಾಡ್ತಾ ಬರಬೇಕು, ಕೆ ವಿ ನಾರಾಯಣ ಅವ್ರನ್ನ. ಓಕೆ, ವಿದೇಶ ಪ್ರವಾಸನ ಅಂತ ಬಂದಾಗ ಹಾಗಾದರೆ ಈ ಕೃತಿ ಯಾವುದು ಅನುವಾದ? ಓಕೆ, ಈ ವಿದೇಶ ಪ್ರವಾಸನ ಇದೆಯಲ್ಲ, ಇದು ಯಾವ ಕೃತಿಯ ಅನುವಾದ ಅಂತ ನೀವು ತಿಳ್ಕೊಬೇಕು. ಯಾವ ಒಂದು ಕೃತಿನ ಅನುವಾದ ಮಾಡ್ಕೊಂಡು ಇವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾರೆ ನಿಮಗೆ. ಹಾಗಾದರೆ ಆ ಅನುವಾದ ಅಂತ ಬಂದಾಗ ಮಾಲವಿಕಾಗ್ನಿ ಮಿತ್ರಂ. ಯಾರ್ದು ಮಾಲವಿಕಾಗ್ನಿ ಮಿತ್ರ ಅಥವಾ ಮಿತ್ರಂ ಅಂತ ಬಂದಾಗ ಇದು ಯಾರ ಕೃತಿ ಆಗಿರುತ್ತೆ? ಎಲ್ರಿಗೂ ಗೊತ್ತು, ದ ಗ್ರೇಟ್ ಪೊಯೆಟ್ ಇರ್ತಾರಲ್ಲ ಯಾರು, ಕಾಳಿದಾಸನ ಒಂದು ಕೃತಿ ಮಾಳವಿಕಾಗ್ನಿ ಮಿತ್ರಂ ಎಂಬುದನ್ನು ಟ್ರಾನ್ಸ್ಲೇಟ್ ಮಾಡಿರೋದು ವಿದೇಶ ಪ್ರವಾಸನ ಎಂಬ ಕೃತಿಗೆ ಅನುವಾದನ ಮಾಡಿರೋದಕ್ಕೆ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರಿಗೆ ಇತ್ತೀಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅನುವಾದ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿದೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇಷ್ಟು ಅಂಶಗಳನ್ನು ಸಹ ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾ ಬರ್ತಾರೆ. ಓಕೆ, ನಂತರ ಬಂದಾಗ ನಮಗೆ ಇನ್ನು ನೆಕ್ಸ್ಟ್ ಈ ಪ್ರಶ್ನೆಯನ್ನು ನೋಡ್ತಾ ಬಂದಾಗ ಇದಕ್ಕೆ ಸರಿ ಉತ್ತರ ಯಾವುದಾಗಿರುತ್ತೆ? ಇದಕ್ಕೆ ಸರಿ ಉತ್ತರ ಬಂದು ಎ ಮತ್ತು ಬಿ ಆಗಿದೆ. ಯಾಕಂದರೆ ವಿದೇಶ ಪ್ರವಾಸನ ಅವರೇ ಬರೆದಿರೋದು. ನಂತರ ಅದನ್ನು ಯಾರಿಗೆ ಲಭಿಸಿದೆ ಅಂತ ಕೇಳಿದರೆ ನಮಗೆ ಕವಿ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರಿಗೆ ಲಭಿಸ್ತಾ ಬಂದಿರುತ್ತೆ ಸ್ನೇಹಿತರೆ. ಓಕೆ, ಹಾಗಾದರೆ ನಮಗೆ ಇನ್ನು ಕೇಂದ್ರ ಸಾಹಿತ್ಯ ಅಂತ ಬಂದಾಗ ಇನ್ನೂ ಯಾವ ರೀತಿ ಏನಾದರೂ ಪ್ರಶಸ್ತಿಗಳು ಇವರಿಗೆ ನೀಡ್ತಾರೆ ಸರ್? ಬರೀ ನಾವು ಅಂತ ಫ್ರೆಶರಿಗೆ ಡೌಟ್ ಬರ್ಬೋದು ಸ್ನೇಹಿತರೆ. ಹಾಗಾದರೆ ಇನ್ನು ಯಾವ ರೀತಿ ಪ್ರಶಸ್ತಿ ಇವ್ರಿಗನ್ನು ನೀಡ್ತಾ ಬರ್ತಾರೆ ಅಂತ ನೋಡ್ತಾ ಬರೋಣ. ಒಂದನೇದು ನಮಗೆ ಇನ್ನೊಂದು ಪ್ರಶಸ್ತಿ ಬರುತ್ತೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಪುರಸ್ಕಾರ ಅಥವಾ ಯುವ ಪುರಸ್ಕಾರ ಅಂತ ಕರೀತಾರೆ. ಯುವ ಮತ್ತು ಬಾಲ ಪುರಸ್ಕಾರ ಪ್ರಶಸ್ತಿ ಇತ್ತೀಚೆಗೆ ಯಾರಿಗೆ ದೊರೆತಿದೆ ಅಂತ ನಿಮಗೆ ಪ್ರಶ್ನೆಗಳು ಮುಂದಿನ ಎಕ್ಸಾಮ್ಗಳಲ್ಲಿ ಖಂಡಿತ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಹಾಗಾದರೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಅಂತ ಬಾಲ ಪುರಸ್ಕಾರ ಪ್ರಶಸ್ತಿ ಇತ್ತೀಚೆಗೆ ಯಾರಿಗೆ ನೀಡಲಾಗಿದೆ ಯುವ ಪುರಸ್ಕಾರ ಪ್ರಶಸ್ತಿ ಅಂತ ನಾವು ನೋಡ್ತಾ ಬರೋಣ. ಯುವ ಪುರಸ್ಕಾರ ಪ್ರಶಸ್ತಿ ಅಂತ ಬಂದಾಗ ಬಿ ಆರ್ ಶ್ರುತಿ ಅವರಿಗೆ ನೀಡಲಾಗಿದೆ ಸ್ನೇಹಿತರೆ. ಈ ರೀತಿಯ ಪ್ರಶ್ನೆಯನ್ನು ಕೇಳಲ್ಲ, ಬಟ್ ಮೇನ್ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಕೇಳ್ತಾರೆ, ಬಟ್ ನೆನ್ಪಿಟ್ಕೋಬೇಕಾಗುತ್ತೆ. ಎಲ್ಲನೂ ನಾವು ಓದಿರಲೇಬೇಕಾಗುತ್ತೆ ಕರೆಂಟ್ ಅಫೇರ್ಸ್ ಸ್ಟ್ಯಾಟಿಕ್ ಜಿ ಕೆ ಅಂತ ಬಂದಾಗ. ಈ ಬಿ ಆರ್ ಶ್ರುತಿ ಅಂತ ಬರುತ್ತೆ, ಯಾಕಂದರೆ KS ಎಕ್ಸಾಮ್ಗಳಲ್ಲಿ ಇಂಥವೇ ಕೇಳ್ತಾನೆ. KPSCಲಿ ಆಲ್ಮೋಸ್ಟ್ ಟ್ವಿಸ್ಟ್ ಮಾಡುವಂಥ ಪ್ರಶ್ನೆಗಳೇ ಕೇಳ್ತಾನೆ. ಇನ್ನು PCPS ಡೈರೆಕ್ಟಾಗಿ ಕೇಳ್ತಾ ಬರ್ತಾನೆ. ಬಟ್ ಎಲ್ಲದಕ್ಕೂ ನೀವು ಕಂಪಲ್ಸರಿ ಎಲ್ಲನೂ ಓದಿರಲೇಬೇಕಾಗುತ್ತೆ ಸ್ನೇಹಿತರು. ಓಕೆ, ನನ್ನ ಅಬ್ದಿ ಅಕಾಡೆಮಿ ಅಭ್ಯರ್ಥಿಗಳ ಮೇಲೆ ಎಲ್ಲ ಮಾಹಿತಿಯನ್ನು ಕಂಪಲ್ಸರಿ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಈ ಬಿ ಆರ್ ಶ್ರುತಿ ಅವರಿಗೆ ಯಾವ ಒಂದು ಕೃತಿಗೆ ಇವರಿಗೆ ಬಂತು ಈ ಪ್ರಶಸ್ತಿ ಅಂತ ಕೇಳ್ತಾನೆ? ಜೀರೋ ಬ್ಯಾಲೆನ್ಸ್. ಓಕೆ, ನಂತರ ಬಂದ ನಮಗೆ ಬಿ ಆರ್ ಶ್ರುತಿ ಅವರು ಜೀರೋ ಬ್ಯಾಲೆನ್ಸ್ ಎಂಬ ಕೃತಿ ಅಂತ ನೀವು ನೆನಪಲ್ಲಿ ಇಟ್ಕೊಂಡ್ರೆ, ಅದೇ ರೀತಿ ನಮಗೆ ಇನ್ನೊಂದು ಬಾಲ ಸಾಹಿತ್ಯ ಪುರಸ್ಕಾರ ನೋಡಿ, ಯುವ ಅಂತ ಬಂದಾಗ ಬಿ ಆರ್ ಶ್ರುತಿ ಅವರಿಗೆ ಅಂದರೆ ಹೆಂಗಾಗಿರೋರಿಗೆ ಬಿ ಆರ್ ಶ್ರುತಿ ಜೀರೋ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸಾಫ್ಟ್ವೇರ್ ಉದ್ಯಮಿ ಆಗಿರ್ತಾರೆ ಇವರು. ನಂತರ ನಮಗೆ ಎರಡನೇದು ಯಾರು? ಬಾಲ ಸಾಹಿತ್ಯ ಪುರಸ್ಕಾರ. ಈ ಬಾಲ ಸಾಹಿತ್ಯ ಪುರಸ್ಕಾರ ದೊರೆತಿರೋದು ಯಾರಿಗೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬಂದೆ. ಕೃಷ್ಣಮೂರ್ತಿ ಬಿಳಿಗೆರೆ. ಬಾಲ ಸಾಹಿತ್ಯ ಪುರಸ್ಕಾರ ಅಂತ ಕೇಳ್ತಾನೆ, ನೆನ್ಪಿಟ್ಕೋಬೇಕು. ಕೃಷ್ಣಮೂರ್ತಿ ಬಿಳಿಗೆರೆ ಅಂತ ಒಂದು ಸ್ಥಳ ಬರುತ್ತೆ, ಅಲ್ಲಿ ಕೃಷ್ಣಮೂರ್ತಿ ಬಿಳಿಗೆರೆ ಅವರಿಗೆ ಯಾವ ಕೃತಿಗೆ ಬಂದಿದೆ ಅಂತ ಪ್ರಶ್ನೆ ಕೇಳ್ಬೋದು. ಒಂದು ಭೂಮಂತ್ರಯ್ಯನ ಕಥೆಗಳಿಗೆ ಇದು ಪ್ರಶಸ್ತಿ ದೊರಕಿದೆ. ಯಾಕಂದರೆ ಇದೆಲ್ಲ ಆಲ್ಮೋಸ್ಟ್ ಜೂನ್ ತಿಂಗಳಲ್ಲಿ ಕೊಟ್ಟಿರ್ಬೋದು ಸ್ನೇಹಿತರೆ. 2024 ಒಂದು ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇದೇನು ನಿಮಗೆ ಎಕ್ಸಾಮ್ ಬರೋದು ಇನ್ನೂ ತಡವಾಗ್ತಿದೆ, ಹಾಗಾಗಿ ಲೇಟಾಗಿ ಈ ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ನೆನ್ಪಿಟ್ಕೋಬೇಕು, ಇದನ್ನು 2025ರಲ್ಲೂ ಸಹ ಈ ಪ್ರಶಸ್ತಿಗಳನ್ನು ಮತ್ತೆ ನೀಡ್ತಾ ಬರ್ತಾರೆ. ಅವಾಗ ಚೇಂಜಸ್ ಆಗುವಂಥ ಚಾನ್ಸಸ್ ಇರುತ್ತೆ, ಬಟ್ ಓದಿರಲಿ ಅಂತ ಹೇಳಿದ್ದೀನಿ. ಸೊ ಇದು 2024ನೇ ಸಾಲಿನ ಅನ್ನೋದನ್ನ ನೀವು ನೆನಪಲ್ಲಿಕೊಂಡಿರಬೇಕಾಗುತ್ತೆ. ಓಕೆ, ಇನ್ನು ತುಂಬ ವೈಶಾಲಿಯನ್ನರಿಗೆ ಹಲವಾರು ಕೃತಿಗಳಿಗೆ, ಅಂದರೆ ಬೇರೆ ಈಗ ಕನ್ನಡ ಭಾಗಕ್ಕೆ ಇಷ್ಟು, ಇನ್ನು ಬೇರೆ ವೈಶಾಲಿ ಅಂತೆಲ್ಲ ಬರ್ತಾರೆ. ಅವರು ಇಂಡಿಯಾದಲ್ಲಿ ತುಂಬ ಭಾಷೆಗಳಿಗೆ ಇವನು ಸಹ ನೀಡ್ತಾ ಬರ್ತಾನೆ ಸ್ನೇಹಿತರೆ. ಇವೆಲ್ಲ ಏನು ಓದೋ ಅವಶ್ಯಕತೆ ಇಲ್ಲ ನೀವು. ಓಕೆ, ನಾವು ಡೈರೆಕ್ಟ್ ಈಗ ಪ್ರಶ್ನೆಯನ್ನು ನೋಡ್ತಾ ಬರೋದಾದರೆ ಇದಕ್ಕೆ ಸರಿ ಉತ್ತರ ಎ ಮತ್ತು ಬಿ ಸರಿಯಾಗಿರ್ತದೆ ಸ್ನೇಹಿತರೆ. ಓಕೆ, ಇವೆರಡು ಪ್ರಶಸ್ತಿಯನ್ನು ಸಹ ನೀವು ನೆನಪಿಟ್ಕೊಂಡಿರಬೇಕಾಗುತ್ತೆ. ಹಾಗಾದರೆ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗ್ತಾ ಬರೋಣ.
ಓಕೆ, ಇನ್ನು ಇಲ್ಲಿ ಕಾಳಿದಾಸ ಅಂತ ಬಂದಾಗ ನಾವು ಹಿಸ್ಟ್ರಿ ರಿಲೇಟೆಡ್ ನೋಡಿದ್ರೆ ತುಂಬ ಸಿಂಪಲ್. ಕಾಳಿದಾಸ ಯಾರ ಆಸ್ಥಾನದಲ್ಲಿದ್ದ ಅಂತ ಕೇಳಿದರೆ ಎರಡನೇ ಚಂದ್ರಗುಪ್ತ. ಈ ಎರಡನೇ ಚಂದ್ರಗುಪ್ತನಿಗಿದ್ದಂತಹ ಬಿರುದು ವಿಕ್ರಮಾದಿತ್ಯ ಮತ್ತು ಶಕಾರಿ ಅಥವಾ ಶಿಕಾರಿ ಎಂಬ ಬಿರುದನ್ನು ಈತ ಹೊಂದಿರ್ತಾನೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್. ಶಕರ ಅರಸ ಒಂದು ಸಿಂಹ ವಿಕ್ರಮನನ್ನು ಸೋಲಿಸಿದ್ದಕ್ಕೆ ಒಂದು ಶಕರ ಅರಸ ರುದ್ರಧಾಮ ಅಂತ ಒಬ್ಬ ಬರ್ತಾನೆ. ಓಕೆ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಶಕರ ಅರಸರನ್ನು ಸೋಲಿಸಿದ್ದಕ್ಕೆ ಶಕಾರಿ ಎಂಬ ಬಿರುದನ್ನು ಎರಡನೇ ಚಂದ್ರಗುಪ್ತ ಹೊಂದಿದ್ದ. ವಿಕ್ರಮಾದಿತ್ಯ ಅಂತಲೂ ಸಹ ಈತನನ್ನು ಕರಿತಾ ಬರ್ತಾನೆ ಸ್ನೇಹಿತರೆ. ಓಕೆ, ಈ ಏನು ನಮಗೆ ಇನ್ನೊಂದು ಕಾನ್ಸೆಪ್ಟ್ ಅಂತ ಬಂದು ನವರತ್ನಗಳು ತುಂಬಾ ಇಂಪಾರ್ಟೆಂಟ್. ಯಾರ ಆಸ್ಥಾನದಲ್ಲಿ ಒಂದು ನವರತ್ನ ಕವಿಗಳು ಇದ್ದರು ಅಂತ ಪ್ರಶ್ನೆ ಕೇಳ್ತಾರೆ. ಆ ನವರತ್ನ ಕವಿಗಳು ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದರು ಸ್ನೇಹಿತರೆ. ನೋಡಿ, ನವಮಣಿ ಅಂತ ಬಂದರೆ ಅಕ್ಬರ್. ನವಮಣಿಗಳು ಎಲ್ಲಿದ್ರು ಅಂತ ಕೇಳಿದರೆ ಅಕ್ಬರ್. ನವರತ್ನಗಳಂತ ಕೇಳಿದರೆ ಒಂದು ಎರಡನೇ ಚಂದ್ರಗುಪ್ತ, ಗುಪ್ತರ ಕಾಲದಲ್ಲಿ. ನವಮಣಿಗಳಂತ ಕೇಳಿದರೆ ಮೊಘಲರ ಕಾಲದಲ್ಲಿ. ಎಲ್ಲಿ ಸಹ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಓಕೆ, ನಂತರ ನಮಗೆ ಒಂದು ಅಷ್ಟಪ್ರಧಾನರು ಅಂತೆಲ್ಲ ಬರ್ತಾರೆ. ಅಷ್ಟಪ್ರಧಾನರು ನೀವೇ ನೆನಪು ಮಾಡ್ಕೋಬೇಕು ಎಲ್ಲಿದೆ ಅಂತ. ನಂತರ ಪಂಚಪ್ರಧಾನರು. ಓಕೆ, ಇವೆಲ್ಲನೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಅಷ್ಟಪ್ರಧಾನರು ಅಂತ ಬಂದಾಗ ನಮಗೆ ಒಂದು ಶಿವಾಜಿಯವರ ಕಾಲದಲ್ಲಿ ಬರ್ತದೆ. ಇನ್ನು ಪಂಚಪ್ರಧಾನರು ಅಂತ ಬಂದಾಗ ಮೊದಲ ಬಾರಿಗೆ ಒಂದು ಕದಂಬರು ಬರ್ತಾರೆ. ನಂತರ ಹೊಯ್ಸಳರ ಆಳ್ವಿಕೆಯಲ್ಲೂ ಸಹ ಇವರು ಬರ್ತಾರೆ ಸ್ನೇಹಿತರೆ. ಪಂಚಪ್ರಧಾನರು ಎಂಬ ವ್ಯವಸ್ಥೆ ನೆನ್ಪಿಟ್ಕೋಬೇಕು. ಇವೆಲ್ಲ ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು, ಮುಂದೆ ಆಗುವಂತಹ ಪ್ರಶ್ನೆಗಳು ಸಹ ಆಗಿರ್ತವೆ ಸ್ನೇಹಿತರೆ. ಓಕೆ, ನಂತರ ಬಂದಾಗ ನಮಗೆ ಈ ನವರತ್ನಗಳಲ್ಲಿ ಒಬ್ಬರು ಕಾಳಿದಾಸನು ಸಹ ಆಗಿದ್ದು. ಟೋಟಲ್ 9 ಜನ ಕವಿಗಳಿದ್ರು. ತುಂಬಾ ಇಂಪಾರ್ಟೆಂಟ್. ವರಾಹ ಮಿಹಿರ, ಅಮರಸಿಂಹ, ಧನ್ವಂತರಿ ಅವರೆಲ್ಲ ಬರ್ತಾರಲ್ಲ, ಅದನ್ನು ಹಿಸ್ಟ್ರಿಲಿ ಓದ್ಕೋಬೇಕು ಸ್ನೇಹಿತರೆ ನೀವು. ಬಟ್ ನವರತ್ನದಲ್ಲಿ ಕಾಳಿದಾಸನು ಸಹ ಒಬ್ಬರಾಗಿದ್ರಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ನಿಮಗೆ. ಓಕೆ, ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಓಕೆ, ನೆಕ್ಸ್ಟ್ ಈಗ ಜಿ ಕೆ. ಇದಕ್ಕೆ ಸಂಪೂರ್ಣವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬಂದಾಗ ಜಿ ಕೆಯನ್ನು ನಾವು ಯಾವುದೆಲ್ಲ ಓದ್ಕೊಂಡಿರ್ಬೇಕಂತ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಹಾಗಾದರೆ ಇಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎಷ್ಟರಲ್ಲಿ ಸ್ಥಾಪನೆ ಆಯ್ತಂತ ನಿಮ್ಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟೆ. ಈಗ ನೆನಪು ಮಾಡ್ಕೋಬೇಕು ನೀವು. ಓಕೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬಂದಾಗ 1954ರಲ್ಲಿ ಸ್ಥಾಪನೆ ಆಯ್ತಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇದಕ್ಕೆ ಸರಿ ಉತ್ತರ ಇದಾಗಿರ್ತಾರೆ ಸ್ನೇಹಿತರೆ. ಇನ್ನು ಈ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕನ್ನಡಿಗ ಯಾರು? ಕುವೆಂಪು ಅವರಿಗೆ ಈ ಪ್ರಶಸ್ತಿ ಮೊದಲು ನೀಡಿದ್ದಾರೆ ಅಂತ ಕೇಳಿದರೆ ನೋಡ್ತಾ ಬರೋಣ. ಈ ಪ್ರಶಸ್ತಿ ಒಟ್ಟು ಎಷ್ಟು ಭಾಷೆಗಳಿಗೆ ನೀಡ್ತಾರಂತ ಪ್ರಶ್ನೆ ಕೇಳಿದ್ದಾರೆ. ಮತ್ತು ಈ ಪ್ರಶಸ್ತಿಯ ಒಂದು ನಗದು ಬಹುಮಾನ ಎಷ್ಟಿದೆ ಅಂತ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಬಂದಿದ್ದಾರೆ ಸ್ನೇಹಿತರೆ. ಓಕೆ, ಹಾಗಾದರೆ ನೋಡ್ತಾ ಬರೋಣ. ಇಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬಂದಾಗ ನಿಮ್ಗೆ ಆಲ್ರೆಡಿ ವರ್ಷಗಳೆಲ್ಲ ಹೇಳಿದ್ದೀನಿ. ಎಷ್ಟು ಭಾಷೆಗಳಿಗೆ ನೀಡ್ತಾ ಬರ್ತಾರೆ ಅಂತ ಹೇಳ್ತಾ ಬರೋಣ. ನೆನ್ನೆ ಆಲ್ರೆಡಿ ಜ್ಞಾನಪೀಠ ಓದಿದ್ವಿ. ಜ್ಞಾನಪೀಠ ಅಂತ ಬಂದಾಗ 22 ಸಂವಿಧಾನದಲ್ಲಿ ಒಂದು 8ನೇ ಅನುಸೂಚಿಯಲ್ಲಿರುವಂತಹ 22 ಭಾಷೆಗಳಿಗೆ ನೀಡ್ತಾ ಬರ್ತೀವಿ ಅಂತ ಹೇಳಿದ್ವಿ ಸ್ನೇಹಿತರೆ. ಬಟ್ ಇದರಲ್ಲಿ ಸ್ಪೆಷಲ್ ಇದೆ. ಇನ್ನೂ 2 ಭಾಷೆಗಳನ್ನು ಇಲ್ಲಿ ನೀಡ್ತಾ ಬರ್ತಾರೆ. ಅದರಲ್ಲಿ ಮೊದಲನೇದಾಗಿ ನಮಗೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬಂದಾಗ ನಮಗೆ ಇದರ ಜೊತೆಗೆ ಈ 22 ಭಾಷೆಗಳ ಜೊತೆಗೆ ಇನ್ನೂ 2 ಭಾಷೆಗಳಿಗೆ ನೀಡ್ತಾ ಬರ್ತಾರೆ. ಒಂದು ರಾಜಸ್ಥಾನಿ ಮತ್ತು ಇಂಗ್ಲೀಷ್ ಭಾಷೆಗಳಿಗೂ ಸಹ ಇಲ್ಲಿ ಇವರು ನೀಡ್ತಾ ಬರ್ತಾರೆ ಸ್ನೇಹಿತರೆ. ಟೋಟಲ್ಲು ನಮಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬಂದಾಗ 24 ಭಾಷೆಗಳಿಗೆ ನೀಡ್ತಾ ಬರ್ತಾರೆ. ನೋಡಿ, ಜ್ಞಾನಪೀಠ ಚಿಕ್ಕದಾಗಿ ಹೊರಡಿದೆ, 22 ಅಂತ ನೆನ್ಪಿಟ್ಕೊಳ್ಳಿ. ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ದೊಡ್ಡದು ಬರಿತೀವಲ್ಲ, ಹಾಗಾಗಿ 24 ಅಂತ ನೀವು ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ಓಕೆ, ಇದರ ಒಂದು ಮೊತ್ತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗೆದ್ದವರಿಗೆ 1 ಲಕ್ಷ ಕೊಟ್ಬಿಟ್ಟು ಅದ್ರ ಜೊತೆ ಒಂದು ಪ್ರತಿಮೆಯನ್ನು ಸಹ ಕೊಡ್ತಾ ಬರ್ತಾರೆ ಸ್ನೇಹಿತರೆ. 1 ಲಕ್ಷ ಪ್ರಶಸ್ತಿ ಆಯಿತು. ನೋಡಿ, ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬಂದಾಗ 1 ಲಕ್ಷ, ಬಟ್ ಅನುವಾದ ಪ್ರಶಸ್ತಿ ಅಂತ ಹೇಳಿದೆ ನೋಡಿ. ಅಲ್ಲಿ ಅನುವಾದ ಪ್ರಶಸ್ತಿ ಅಂತ ಬಂದಾಗ 50,000 ನಗದು ಒಂದು ಅಮೌಂಟನ್ನು ಅವರಿಗೆ ಕೊಡ್ತಾ ಬರ್ತಾರೆ ಸ್ನೇಹಿತರೆ. ಇಷ್ಟು ಅಂಶಗಳನ್ನು ನೀವು ಇಲ್ಲಿ ಮಾಹಿತಿಯನ್ನು ತಿಳ್ಕೊಂಡಿರಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್. ಓಕೆ, ನಂತರ ನಮಗೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬಂದಾಗ ಇನ್ನು ಯಾವ ರೀತಿ ಪ್ರಶ್ನೆ ನಿಮಗೆ ಕೇಳಲಾಗ್ತದೆ? ತುಂಬಾ ಇಂಪಾರ್ಟೆಂಟ್. ಇದನ್ನು ತುಂಬ ಬುಕ್ಕಲ್ಲಿ ಕೊಟ್ಟಿರಲ್ಲ ಸ್ನೇಹಿತರೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬಂದಾಗ ಇತ್ತೀಚಿನ ಒಂದು ಅಧ್ಯಕ್ಷರು ಯಾರಿದ್ದಾರೆ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು. ಮಾಧವ ಕೌಶಿಕ್ ಎಂಬವರು ಇತ್ತೀಚೆಗೆ ಇದರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಅಧ್ಯಕ್ಷರಾಗಿದ್ದಾರೆ. ಓಕೆ, ಡಾಕ್ಟರ್ ಮಾಧವ ಕೌಶಿಕ್ ಇತ್ತೀಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಒಂದು ಅಧ್ಯಕ್ಷರಾಗಿದ್ದರೆ. ಇದಕ್ಕಿಂತ ಮುಂಚೆ ನಮ್ಮ ಕನ್ನಡದ ಕವಿ ಚಂದ್ರಶೇಖರ್ ಕಂಬರ ಅವರು ಇದರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸ್ನೇಹಿತರೆ. ಅದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ಯಾವ ರೀತಿ ಇದ್ರ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ ಅಂದರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಂತಹ ಮೊದಲ ಕನ್ನಡಿಗ ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಂತಹ ಮೊದಲ ಕನ್ನಡಿಗ ಯಾರು ಅಂತ ಕೇಳಿದರೆ ವಿ ಕೃ ಗೋಕಾಕ್. ನಾನು ಆಲ್ರೆಡಿ ಹೇಳಿದ್ದೀನಿ. ವಿ ಕೃ ಗೋಕಾಕ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಎಷ್ಟರಲ್ಲಿ? 1990 ನೆನ್ಪಿಟ್ಕೋಬೇಕು. 1990ರಲ್ಲಿ ವಿ ಕೃ ಗೋಕಾಕ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತ್ತು. ಭಾರತ್ ಸಿಂಧ್ ರಶ್ಮಿ ಅಂತಲೂ ಸಹ ನಾನು ಹೇಳಿದ್ದೀನಿ. ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು ಸ್ನೇಹಿತರೆ. ಹಾಗಾದರೆ ಚಿಕ್ಕ ವೀರ ರಾಜೇಂದ್ರ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದ್ದು ಯಾರಿಗೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕಾಗುತ್ತೆ. ಹಾಗಾದರೆ ನಂತರ
ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಮೊದಲ ಕನ್ನಡಿಗ ಯಾರು ಅಧ್ಯಕ್ಷರಾಗಿದೆ ಅಂತ ಕೇಳಿದರೆ ವಿ.ಕೃ. ಗೋಕಾಕ್. ಇವ್ರ ನಂತರ ಯಾರಾದರೂ ಆಗಿದ್ರೆ ಸರ್ ಅಂತ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಬರೋದು. ನೋಡಿ, ವಿ.ಕೃ. ಗೋಕಾಕ್ ಅವರಿಗೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಎಷ್ಟರಲ್ಲಾಗಿದ್ರು ಅಂತ ಕೇಳಿದರೆ 1983ರಲ್ಲಿ ಇವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಸ್ನೇಹಿತರೆ. ತದನಂತರ ನಮಗೆ ಬರೋದೇ ಎರಡನೇದು, ಯಾರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು ಅಂತ ಕೇಳಿದರೆ ಅನಂತಮೂರ್ತಿಯವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಅದು 1993ರಲ್ಲಿ ಸ್ನೇಹಿತರೆ. ಓಕೆ, ಇವ್ರಿಗೆ ನೋಡಿ 1994ರಲ್ಲಿ ಜ್ಞಾನಪೀಠ ಬಂತು. ಅದಕ್ಕಿಂತ ಮುಂಚೆ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಧ್ಯಕ್ಷರಾಗಿದ್ದರು ಅಂತ ನೀವು ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ. ಇನ್ನು ವಿ.ಕೃ. ಗೋಕಾಕ್ ಅವರಿಗೆ 1990ರಲ್ಲೇ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ದೊರಕಿರುತ್ತೆ. ಅಂಥ ಸಂದರ್ಭದಲ್ಲೇ ಇವರು ಅದಕ್ಕಿಂತ ಮುಂಚೆ 1983ರಲ್ಲೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಅಂತ ನೀವು ನೆನಪಿಟ್ಕೋಬೇಕಾಗುತ್ತೆ. ಇನ್ನು ರೀಸೆಂಟಾಗಿ ಯಾರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷತೆ ವಹಿಸ್ಕೊಂಡಿದ್ರು ಕನ್ನಡಿಗ ಅಂತ ಕೇಳಿದರೆ ಒಂದು ಚಂದ್ರಶೇಖರ್ ಕಂಬಾರ ಅವರಿಗೆ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಈ ಅಂಶಗಳು ತುಂಬ ಬುಕ್ಕಲ್ಲಿರಲ್ಲ ಸ್ನೇಹಿತರೆ, ನೀವು ನೋಟ್ ಮಾಡಿಟ್ಕೋಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಂಶಗಳಾಗಿರ್ತವೆ. ಸೊ ತುಂಬ ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗಿರುವಂತಹ ಅಂಶಗಳೇ ಆಗಿರ್ತವೆ. ಹಾಗಾದರೆ ಈಗಿನ ಪ್ರಶ್ನೆನ ನಾವು ನೋಡ್ತಾ ಬರೋಣ, ಯಾವ ರೀತಿ ಇದೆ ಪ್ರಶ್ನೆ ಅಂತ. ಇದನ್ನು ಎಷ್ಟರ ಸ್ಥಾಪನೆ ಮಾಡ್ತು? 1954, ಕೇಂದ್ರ ಕಚೇರಿ ರವೀಂದ್ರ ಭವನ, ಡೆಲ್ಲಿ ಅಂತ ಹೇಳಿದೆ. ನಂತರ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಎಸ್ ಕುವೆಂಪು ಅವರಿಗೆ ಎಲ್ಲ ಪ್ರಶಸ್ತಿಗಳು ಮೊದಲ ಬಾರಿಗೆ ದೊರಕಿದೆ ಸ್ನೇಹಿತರೆ. ಇನ್ನು ಈ ಪ್ರಶಸ್ತಿ ಒಟ್ಟು 22 ಭಾಷೆಗಳಿಗೆ ನೀಡಲಾಗ್ತದೆ. ಸೊ ಇದು ರಾಂಗ್ ಆಗಿರುತ್ತೆ. ಟೋಟಲ್ ಇದರಲ್ಲಿ 2 ಆಡ್ ಮಾಡಿದ್ದಾರೆ, ಇಂಗ್ಲೀಷ್ ಮತ್ತು ರಾಜಸ್ಥಾನಿ ಅಂತ ಹೇಳಿದ್ರೆ 24 ಭಾಷೆಗಳು. ಇನ್ನು ಈ ಪ್ರಶಸ್ತಿಯ ಒಂದು ನಗದು ಬಹುಮಾನ 1 ಲಕ್ಷ ಆಗಿರ್ತದೆ ಸ್ನೇಹಿತರೆ, ನೆನಪಿಟ್ಕೋಬೇಕು. ಹಾಗಾದ್ರೆ ಇಲ್ಲಿ ಸರಿ ಉತ್ತರ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾನೆ. ಹಾಗಾಗಿ ಇಲ್ಲಿ ಸರಿ ಉತ್ತರ ಸಿ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ. ಓಕೆ, ಮುಂದಿನ ಪ್ರಶ್ನೆ ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಆಗಿರುತ್ತೆ ಇದು. ನೋಡಿ, ಇಲ್ಲಿ ಹೇಳಿದ್ನಲ್ಲ ನಿಮಗೆ KPSCಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದರೆ, ಇವು 3 ಅಂಶಗಳ ಮೇಲೆ ಈ ಕೆಳಗಿನವುಗಳಲ್ಲಿ ಯಾರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳ್ಬಿಟ್ಟು 1 2 3 4 ಅಂತ ಕೊಟ್ಬಿಟ್ಟು ಕನ್ನಡಿಗರು ಯಾರೆಲ್ಲ ಆಗಿದ್ರು ಅಂತ ಹೇಳ್ಬಿಟ್ಟು 1 2 ಸರಿ, 1 2 3 ಸರಿ, 1 2 4 ಸರಿ, ಈ ರೀತಿಯೆಲ್ಲ ಆಪ್ಷನ್ ಕೊಡ್ತಾನೆ. ಸೊ ದಯವಿಟ್ಟು ಇದನ್ನು ಸಹ ಕಾಲಾನುಕ್ರಮವಾಗಿ ನೀವು ನೆನಪಿಟ್ಕೊಂಡಿರಬೇಕು, ಎಷ್ಟು ಜನ ಅಂತಲೂ ಸಹ ನೆನಪಿಟ್ಕೊಂಡಿರಬೇಕು. ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಈ ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿದೆ? ಇದು ಜೋಡಿ ರೂಪದ ಪ್ರಶ್ನೆ. ಮೊದಲು ಹೇಳಿಕೆ ರೂಪ ಬಂತು, ನೆಕ್ಸ್ಟು ಒಂದು ತಪ್ಪಾಗಿದೆ ಅಂತ ಬಂತು, ನೆಕ್ಸ್ಟ್ ಈಗ ಜೋಡಿ ರೂಪನ ಕೇಳ್ತಾ ಬಂದಿದೆ ಸ್ನೇಹಿತರೆ. ಹಾಗಾದರೆ ನಮಗೆ ಏನು ಈ KPSC ಎಕ್ಸಾಮ್ಗಳಲ್ಲಾಗಿರ್ಬೋದು ಅಥವಾ KE ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು, KE PSI ನಡೆಸುತ್ತೆ, KPSC ESI ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ನಡೆಸ್ತಾ ಬರ್ತದೆ ಸ್ನೇಹಿತರೆ. PC KSP ಡಿಪಾರ್ಟ್ಮೆಂಟ್ ನಡೆಸುತ್ತೆ. ಯಾವ ರೀತಿ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕೃತಿಗಳನ್ನು, ಈ ಏನು ಕೃತಿಗಳು ಕೊಟ್ಟಿದ್ದೀನಲ್ಲ ಇವೆಲ್ಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡಿಗರಿಗೆ ದೊರಕಿರುವಂತಹ ಕೃತಿಗಳಾಗಿರ್ತವೆ. ಅದನ್ನು ಯಾರು ಬರೆದ್ರು ಅಂತ ಹೇಳ್ಬಿಟ್ಟು ಒಂದೇ ವರ್ಡಲ್ಲಿ ಕೇಳ್ತಾ ಬರ್ತಾನೆ, ಇಲ್ಲಾಂದರೆ ಈ ರೀತಿ ಜೋಡಿಗಳ ರೂಪದಲ್ಲಿ ಕೇಳ್ತಾ ಬರ್ಬೋದು, ನೆನಪಲ್ಲಿರಬೇಕಾಗುತ್ತೆ. ಹಾಗಾದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರಿಗೆಲ್ಲ ಕನ್ನಡಿಗರಿಗೆ ದೊರಕಿದೆ ಅನ್ನೋ ಮಾಹಿತಿಯನ್ನು ನೀವು ಕಂಪಲ್ಸರಿ ತಿಳ್ಕೊಂಡಿರಬೇಕಾಗುತ್ತೆ. ನಾನು ಇತ್ತೀಚೆಗೆ ಏನು 2020ರಿಂದ ನಾನು ತೊಗೊಳ್ತಾ ಬಂದಿದ್ದೀನಿ. 2021ರಿಂದನೂ ಸಹ ಸ್ವಲ್ಪ ಮಾಹಿತಿಯನ್ನು ನಾನು ಇಲ್ಲಿ ಗ್ಯಾದರ್ ಮಾಡಿದ್ದೀನಿ ಸ್ನೇಹಿತರೆ. ಹಾಗಾದರೆ ನೋಡ್ತಾ ಬರೋಣ. ಕುದಿ ಅರಸು ವಿಜಯ ಎಂಬ ಲೇಖಕಿ ಬರೆದಿದ್ದಾರೆ ಅಂತ ನೋಡ್ತಾ ಬರೋಣ. ಎಸ್, ಇದನ್ನು ಸಹ ಸರಿ ಉತ್ತರ ಆಗಿರುತ್ತೆ. ನಂತರ ಶ್ರೀ ಬಾಹುಬಲಿ ಮಹಾನ್ವೇಷಣೆ ಅಂತ ಒಂದು ಕೃತಿ ಇದೆ, ಇದನ್ನು SL ಭೈರಪ್ಪ ಅವರು ಬರೆದಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ. ಸೊ ಐ ಥಿಂಕ್ ಇದು ರಾಂಗ್ ಆಗಿರ್ತದೆ ಸ್ನೇಹಿತರೆ, ಮುಂದೆ ಹೇಳ್ತೀನಿ ಯಾರು ಅಂತ. ನಂತರ ಗಾಂಧಿ ಕಥನ ಬರೆದವರು ಯಾರು ಅಂತ ಕೇಳ್ತಾರೆ. DS ನಾಗಭೂಷಣ ಅವರ ಅಂತ ಇಲ್ಲಿ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ. ಇನ್ನು ಮಹಾಭಾರತದ ಅನುಸಂಧಾನದ ಭಾರತ ಯಾತ್ರೆ ಲಕ್ಷ್ಮೀಶ ತೋಳ್ಪಾಡಿ. ಇದು ಆಲ್ಮೋಸ್ಟ್ ಎಲ್ರಿಗೂ 1-2 ವರ್ಷದಿಂದ ಹೋದರಿಗೆ ಈ ಕಾನ್ಸೆಪ್ಟು ಗೊತ್ತಿರುತ್ತೆ ಸ್ನೇಹಿತರೆ, ಮಿಕ್ಕಿದ್ದು ಯಾವುದು ಗೊತ್ತಿರಲ್ಲ. ಹಾಗಾದರೆ ನೋಡ್ತಾ ಬರೋಣ ಯಾವ್ದು ಸರಿ ಯಾವ್ದು ತಪ್ಪು ಒಂದು ಅಂಶವನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ತುಂಬ ಸಿಂಪಲಾಗಿ ನೋಡಿ, ನಮಗೆ ಇತ್ತೀಚೆಗೆ ನೀಡಿದ್ದು ಯಾರಿಗೆ 2024ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರಿಗೆ? KV ನಾರಾಯಣ್ ಅಂತ ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟೆ. ನಂತರ 2023ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದ್ದು ಈ ಲಕ್ಷ್ಮೀಶ ತೋಳ್ಪಾಡಿ ಅಂತಿದ್ರಲ್ಲ, ಇವರಿಗೆ ಸಿಕ್ಕಿತ್ತು. ಯಾವ ಕೃತಿಗೆ ಅಂತ ಕೇಳಿದರೆ ಮಹಾಭಾರತದ ಅನುಸಂಧಾನದ ಭಾರತ ಯಾತ್ರೆ ಎಂಬ ಕೃತಿಗೆ ಸಹ ಇವರಿಗೆ ಸಿಕ್ಕಿತ್ತು ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ 2022ರಲ್ಲಿ ಇನ್ನೊಬ್ಬ ಬರ್ತಾರೆ, ಯಾರು ಅಂದರೆ ಮೂಡ್ನಕೂಡು ಚಿನ್ನಸ್ವಾಮಿ ಅಂತ ಒಬ್ಬರು ಬರ್ತಾರೆ. ಈ ಮೂಡ್ನಕೂಡು ಚಿನ್ನಸ್ವಾಮಿ ಅವರು ಬರೆದಂತಹ ಪುಸ್ತಕ ಕೃತಿ ಯಾವುದು ಅಂತ ಕೇಳಿದರೆ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಅಂತ ನಿಮಗೆ ಕೇಳ್ತಾ ಬರ್ತೇನೆ. ಓಕೆ, ಎಲ್ಲನೂ ಬರೆಯೋದಕ್ಕೆ ಹೋಗಲ್ಲ, ಯಾಕಂದರೆ ನೀವು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡಿಗರು ಅಂತ ಹೊಡೆದ್ಬಿಟ್ರೆ ಕನ್ನಡ ಅಂತ ಹೊಡೆದ್ಬಿಟ್ರೆ ನಿಮಗೆ ಕಂಪ್ಲೀಟ್ ಎಲ್ಲರ ಲಿಸ್ಟು ಸಹ ಬರ್ತವೆ ಸ್ನೇಹಿತರೆ. ಇಲ್ಲಿರೋದಷ್ಟೇ ತಿಳಿಸ್ತೀನಿ, ಮತ್ತು ಯಾವ ಕವಿದು ಓದ್ಕೋಬೇಕು ಕೃತಿ ಅಂತ ತಿಳಿಸ್ಕೊಡ್ತೀನಿ, ಅದನ್ನು ನಿಮಗೆ ಹೋಮ್ವರ್ಕ್ ಕೊಡ್ತಾ ಬರ್ತೀನಿ, ಸಾಲ್ವ್ ಮಾಡ್ಕೋಬೇಕು. ಓಕೆ, ಕುದಿ ಹೆಸರು ಅಂತ ಬಂದಾಗ ಇವರು ಅಷ್ಟೇ, ಕುದಿ ಹೆಸರು ಒಬ್ಬರು ಲೇಖಕಿ ಆಗಿರ್ತಾರೆ. 2019ರಲ್ಲಿ ಇವರಿಗೆ ದೊರಕಿರುತ್ತೆ ಸ್ನೇಹಿತರೆ. ನೋಡಿ, ಶ್ರೀ ಬಾಹುಬಲಿ ಮಹಾನ್ವೇಷಣೆ ಇದೆಯಲ್ಲ, ಯಾವಾಗಲೂ ವೀರಪ್ಪ ಮೊಯ್ಲಿ SL ಭೈರಪ್ಪ ಅವರ ಆಪ್ಷನನ್ನು ಕನ್ಫ್ಯೂಷನ್ ಮಾಡ್ತಾ ಇರ್ತಾರೆ. ಸೊ ಇದು ತಪ್ಪಾಗಿರುತ್ತೆ. ವೀರಪ್ಪ
ಮೊಯ್ಲಿ ಅವರಿಗೆ ದೊರಕಿರುತ್ತೆ ಸ್ನೇಹಿತರೆ. ವೀರಪ್ಪ ಮೊಯ್ಲಿ ಅವರಿಗೆ ಈ ಕೃತಿಗೆ ದೊರಕಿರುತ್ತೆ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇದು ರಾಂಗ್ ಆಗಿರುತ್ತೆ. ಇನ್ನು ಗಾಂಧಿ ಕಥನ ಅಂತ ಬಂದಾಗ DS ನಾಗಭೂಷಣ್ ಅವರಿಗೆ 2021ರಲ್ಲಿ ನೀಡಿರ್ತಾರೆ ಸ್ನೇಹಿತರೆ. 2022 ಅಂತ ಬಂದಾಗ ಇವರಿಗೆ ನೀಡಿರ್ತಾರೆ. ಓಕೆ, ಹಾಗಾದರೆ ಇಲ್ಲಿ ಸರಿ ಉತ್ತರ ಯಾವುದಾಗಿರುತ್ತೆ? ಒಂದು ತಪ್ಪಾಗಿದೆ, ಒಂದು ಜೋಡಿ. ಹಾಗಾಗಿ ಇಲ್ಲಿ ಎಷ್ಟು ಜೋಡಿಗಳು ಸರಿ ಇದೆ? 3 ಜೋಡಿ ಸರಿಯಾಗಿದೆ. ಸೊ ಸರಿ ಉತ್ತರ 3 ಜೋಡಿ ಸಿ ಆಗಿರ್ತದೆ ಸ್ನೇಹಿತರೆ. ಈ ರೀತಿಯೂ ಸಹ ನಿಮಗೆ ಪ್ರಶ್ನೆನ ಕೇಳ್ತಾರೆ. ಯಾಕೆ ಇಲ್ಲಿ ಕೊಟ್ಟಿದ್ದೀನಿ ಅಂದರೆ 2020ರಿಂದ 2024ವರೆಗೂ ನೀವು ಕಂಪಲ್ಸರಿ ಓದ್ಕೊಂಡಿರಲೇಬೇಕಾಗುತ್ತೆ. ಯಾರಿಗೆಲ್ಲ ಬಂದಿತ್ತು ಅಂತ ಈ ರೀತಿ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ಬೋದು ಅಥವಾ ಜೋಡಿ ರೂಪದಲ್ಲಿ ನಿಮಗೆ ಕೇಳ್ತಾ ಬರ್ಬೋದು ಸ್ನೇಹಿತರೆ. ಹಾಗಾಗಿ ಇವುಗಳನ್ನು ಕೊಡ್ತಾ ಬಂದಿದ್ದೀನಿ. TP ಅಶೋಕ್ ನಿಮಗೆ KPSCಲಿ ಯಾವ ಥರ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಈ TP ಅಶೋಕ್ ಕಥನ ಭಾರತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕೃತಿ ಆಗಿರುತ್ತೆ. ಇದು ಕಥನ ಭಾರತಿಗೆ ಅವರಿಗೆ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿರುತ್ತೆ ಸ್ನೇಹಿತರೆ. ಹಾಗಾದರೆ ಇನ್ನು ಮಿಕ್ಕಿದ್ದೆ ಯಾರ್ದೆಲ್ಲ ಓದಬೇಕು ಸರ್ ಅಂತ ಬಂದಾಗ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು ಈಗ ಮೊದಲ ಬಾರಿಗೆ ಯಾರಿಗೆ ಈ ಪ್ರಶಸ್ತಿ ದೊರಕಿತು ಅಂತ ನಾನು ಆಲ್ರೆಡಿ ಹೇಳಿದೆ. 1954ರಲ್ಲಿ ಕುವೆಂಪು ಅವರಿಗೆ 1955ರಲ್ಲಿ ಕುವೆಂಪು ಅವರಿಗೆ ಈ ಪ್ರಶಸ್ತಿಯನ್ನು ಬಂತು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಯಾವ ಕೃತಿಗೆ ಅಂತ ಕೇಳಿದರೆ ಶ್ರೀರಾಮಾಯಣ ದರ್ಶನಂ. ಶ್ರೀರಾಮಾಯಣ ದರ್ಶನಂ ಬರೆದವರು ಯಾರು ಅಂತ ಡೈರೆಕ್ಟ್ ಪ್ರಶ್ನೆ ಕೇಳ್ತಾರೆ. ಕುವೆಂಪು ಅವರಿಗೆ. ನೋಡಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸ್ಥಾಪನೆ ಮಾಡಿದ್ದು 1954. ಇವರಿಗೆ ಪ್ರಶಸ್ತಿ ದೊರಕಿದ್ದು 1955ರಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ಅದೇ ರೀತಿ ಜ್ಞಾನಪೀಠ 1961ರಲ್ಲಿ ಸ್ಥಾಪನೆ ಆಯಿತು. ಅಂದರೆ ಇವರಿಗೆ ಫಸ್ಟು ಈ ಪ್ರಶಸ್ತಿ ದೊರಕಿದ್ದು 1965ರಲ್ಲಿ ಮಲಯಾಳಂ ಕೃತಿಗೆ ದೊರಕಿತು ಅಂತ ಹೇಳಿದೆ. ನಂತರ 1967ಕ್ಕೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಕುವೆಂಪು ಅವರಿಗೆ ದೊರಕಿತು ಅಂತಲೂ ಸಹ ಹೇಳಿದೆ ಸ್ನೇಹಿತರೆ. ಹಳೆ ಕ್ಲಾಸಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವರ್ಷಗಳು ಇದನ್ನು ಸಹ ಆಗಿರ್ತವೆ. ಯಾವಾಗ ಬಂತು ಅಂತಲೂ ಸಹ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಓಕೆ, ನಂತರ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಇವರ ನಂತರ ಇನ್ನು ಯಾರಿಗೆ ಬಂದಿರ್ಬೋದು ಅನ್ನೋದು ಸಹ ನಾವು ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ಈ ರಮ್ಶ್ರೀ ಮುಗಳಿ ಫಸ್ಟ್ ಇವರಿಗೆ ಬಂತು, ಸೆಕೆಂಡ್ ಯಾರಿಗೆ ಬಂತು ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಈ ರಮ್ಶ್ರೀ ಮುಗಳಿ ಅಂತ. ಬಟ್ KPSCಗೆ ಹೋದರೆ ಎಲ್ಲನೂ ಓದಬೇಕು, ಯಾವ ರೀತಿ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಈ ರಮ್ಶ್ರೀ ಮುಗಳಿ ಅವರಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ಎಂಬ ಕೃತಿಗೆ ಪ್ರಶಸ್ತಿ ದೊರಕಿರುತ್ತೆ. ಅದನ್ನು ಸಹ ತುಂಬಾ ಇಂಪಾರ್ಟೆಂಟು. ಕನ್ನಡ ಸಾಹಿತ್ಯ ಚರಿತ್ರೆ ಬರೆದವರು ಯಾರು ಅಂತ ಪ್ರಶ್ನೆ ತುಂಬ ಬಾರಿ ಕೇಳಿದರೆ ರಮ್ಶ್ರೀ ಮುಗಳಿ ಅವರಿಗೆ ಸಿಕ್ಕಿರುತ್ತೆ ಸ್ನೇಹಿತರೆ, ನೆನಪಲ್ಲಿರಬೇಕಾಗುತ್ತೆ. ನಂತರ ಇನ್ನು ಯಾರ್ಯಾರ್ದೆಲ್ಲ ನೀವು ಓದ್ಕೊಂಡಿರಬೇಕು ಕಂಪಲ್ಸರಿ ಅಂತ ಬಂದಾಗ ನೋಟ್ ಮಾಡಿಟ್ಕೊಳ್ಳಿ. ದ ರಾ ಬೇಂದ್ರೆ ಅವರ ಕೃತಿ, ಯಾವ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ದೊರಕಿತ್ತು ಅಂತ ನೆನ್ಪಿಟ್ಕೋಬೇಕು. ಏನು ನಿಮಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆಯಲ್ಲ 8 ಜನಕ್ಕೆ, ಆ 8 ಜನದ ಕೃತಿಗಳು ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಹಾಗಾಗಿ ಅದನ್ನು ಸಹ ನೀವು 8 ಜನದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕೃತಿಗಳನ್ನು ನೀವು ಓದ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡ್ತಾ ಬರೋಣ. ಓಕೆ, ಈ 8 ಜನ ಜೊತೆ 2020ರಿಂದ ಯಾರಿಗೆಲ್ಲ ನೀಡಿದೆ ಅನ್ನೋದು ಸಹ ನೀವು ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಬದುಕು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಯಾರಿಗೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಹಾಗಾದರೆ ನೋಡಿ, ಬದುಕು ಅಂತ ಬಂದಾಗ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತೆ. ಯಾಕಂದರೆ ಒಬ್ಬರು ಲೇಖಕಿಗೆ ಇದು ದೊರಕಿರುತ್ತೆ ಸ್ನೇಹಿತರೆ, ಹೆಣ್ಣು ಮಗುಗೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಈ ಥರ ಪ್ರಶ್ನೆಯನ್ನು ಸಹ ನಿಮ್ಗೆ ಡೈರೆಕ್ಟಾಗಿ ಕೃತಿ ಕೊಟ್ಬಿಟ್ಟು ಈ ಪ್ರಶಸ್ತಿ ಹೆಸರು ಕೊಟ್ಬಿಟ್ಟು ಯಾರಿಗೆ ಲಭಿಸಿದೆ ಅಂತ ಕೇಳ್ತಾ ಬರ್ತಾನೆ. ಬದುಕು ಅಂತ ಬಂದಾಗ ನಮಗೆ ಈ ಗೀತಾ ನಾಗಭೂಷಣ್ ಎಕ್ಸಾಮಲ್ಲಿ 2 ರೀತಿ ಪ್ರಶ್ನೆ ಕೇಳ್ತಾನೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಮೊದಲ ಮಹಿಳೆ ಯಾರು ಅಂತ ಕೇಳ್ತಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದ ಮೊದಲ ಮಹಿಳೆ ಯಾರು? ಯಾವ ಒಂದು ಮಹಿಳೆಗೆ ಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತ್ತು ಕರ್ನಾಟಕದಲ್ಲಿ ಅಂತ ಕೇಳಿದರೆ ಗೀತಾ ನಾಗಭೂಷಣ್ ಅವರಿಗೆ ದೊರಕಿರುತ್ತದೆ ಸ್ನೇಹಿತರೆ. ಓಕೆ, ಇದು ಯಾವ ಕೃತಿಗೆ ದೊರಕಿತು ಅಂತ ಕೇಳ್ತಾನೆ. ಬದುಕು ನೋಡಿ, ಇದು ಕನ್ನಡಿಗರು ಅಷ್ಟೇ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಓಕೆ, ಇರಿ ಒಂದು ನಿಮಿಷ ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ. ನೋಡಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬಂದಾಗ ಈ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮೊದಲ ಮಹಿಳೆ ಯಾರು ಅಂತ ಕೇಳಿದರೆ ಇನ್ನೊಬ್ಬರು ಬರ್ತಾರೆ, ಅಮೃತ ಪ್ರೀತಮ್ ಅಂತ ಒಬ್ಬರು ಬರ್ತಾರೆ. ಅಮೃತ ಪ್ರೀತಮ್ ಎಂಬಾಕಿ ಮೊದಲ ಬಾರಿಗೆ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಇವರಿಗೆ ದೊರೆತಿರುತ್ತೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇವರಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮೊದಲ ಮಹಿಳೆ ಅಮೃತ ಪ್ರೀತಮ್ ಅವರಾಗಿರ್ತಾರೆ. ಬಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮೊದಲ ಕನ್ನಡದ ಮಹಿಳೆ ಯಾರು ಅಂತ ಕೇಳಿದರೆ ಬದುಕು ಕೃತಿಗೆ ಗೀತಾ ನಾಗಭೂಷಣ್ ಅವರಿಗೆ ದೊರಕಿರ್ತದೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್. ಇನ್ನು ಜಯದೇವಿ ತಾಯಿ ಲಿಗಾಡೆ ಅಂತ ಬಂದಾಗ ಎಲ್ರಿಗೂ ಗೊತ್ತು, ಏನೋ ಒಂದು ಅಖಿಲ ಭಾರತ ಅಂದರೆ ಕನ್ನಡ ಸಾಹಿತ್ಯ ಅಕಾಡೆಮಿ ಅಂತ ಏನೋ ಓದ್ತಿರಲ್ಲ ನೀವೆಲ್ಲ. ಓಕೆ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಓದ್ತಿರಲ್ಲ ಸ್ನೇಹಿತರೆ. ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿಕೊಂಡಂತಹ ಮೊದಲ ಮಹಿಳೆ ಯಾರು ಅಂತ ಕೇಳಿದರೆ ಜಯದೇವಿ ತಾಯಿ ಲಿಗಾಡೆ ಅವರಾಗಿರ್ತಾರೆ, ನೆನ್ಪಿಟ್ಕೋಬೇಕಿನ್ನು. ಆಶಾಪೂರ್ಣದೇವಿ ತುಂಬ ಸಿಂಪಲ್, ನೆನ್ನೆ ಹೇಳಿದ್ದೀನಿ. ಜ್ಞಾನಪೀಠ ಪ್ರಶಸ್ತಿ ಯಾವ ಒಂದು ಮಹಿಳೆಗೆ ಮೊದಲ ಬಾರಿಗೆ ದೊರಕಿತು ಅಂತ ಪ್ರಶ್ನೆ ನಿಮಗೆ ಕೇಳಲಾಗ್ತದೆ. ಅದು ಆಶಾಪೂರ್ಣ ದೇವಿ ಅವರಿಗೆ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರಕಿರ್ತದೆ ಸ್ನೇಹಿತರೆ. ಇನ್ನು VS ರಮಾದೇವಿ ತುಂಬಾ ಇಂಪಾರ್ಟೆಂಟು. ಓಕೆ, ಕರ್ನಾಟಕದ ಮೊದಲ
ಮಹಿಳಾ ಗವರ್ನರ್ ಆಗಿರ್ತಾರೆ ರಾಜ್ಯಪಾಲರು. ಕರ್ನಾಟಕದ ಮೊದಲ ಒಂದು ರಾಜ್ಯಪಾಲರು, ಮಹಿಳಾ ರಾಜ್ಯಪಾಲರು ಯಾರು ಅಂತ ಕೇಳಿದರೆ, ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ಅಂತ ಕೇಳಿದರೆ ನಮ್ಮ ವಿ ಎಸ್ ರಮಾದೇವಿ ಅವರಾಗಿರ್ತಾರೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್. ಓಕೆ, ಇದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಿಮಗೆ ಆಪ್ಷನನ್ನು ನಾನು ನಿಮಗೆ ಕೊಟ್ಟಿರ್ತೀನಿ ಸ್ನೇಹಿತರೆ. ವಿ ಎಸ್ ರಮಾದೇವಿ ಅವರು ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. 4 ಸಹ ಈ ಮಹಿಳೆಯರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ ಸ್ನೇಹಿತರೆ. ಅಮೃತ ಪ್ರೀತಮ್ ಅನ್ನೋದು ಸಹ PCಲಿ ಒಮ್ಮೆ ಪ್ರಶ್ನೆ ಆಗಿದೆ. ಇದನ್ನು ಸಹ ನೀವು ನೆನಪಲ್ಲಿಟ್ಕೊಳ್ಬೇಕು. ಬದುಕು ಅನ್ನೋದು ಸಹ ಇಲ್ಲಿ ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ಅಂಶಗಳು ಇಂಪಾರ್ಟೆಂಟು. ನಂತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಕನ್ನಡಿಗರಂತ ಏನು ಓದಿದ್ರಲ್ಲ, ಈ ಕನ್ನಡಿಗರಂತ ಬಂದಾಗ ನಮಗೆ DVG ಗುಂಡಪ್ಪ ಅವರಾಗಿರ್ಬೋದು, ಅಂದರೆ DVG ಅಂತ ಕರಿತೀವಲ್ಲ ಅವರಾಗಿರ್ಬೋದು, ಮತ್ತು ನಮಗೆ ಗೋಪಾಲಕೃಷ್ಣ ಗೋಖಲೆ ಅವರಾಗಿರ್ಬೋದು, ತದನಂತರ ನಮಗೆ ಗೋಪಾಲಕೃಷ್ಣ ಅಡಿಗ ಅವರಾಗಿರ್ಬೋದು, SL ಭೈರಪ್ಪ ಆಗಿರ್ಬೋದು. ಓಕೆ, ತುಂಬ ಬಾರಿ ಪ್ರಶ್ನೆ ಆಗಿದೆ. SL ಭೈರಪ್ಪ ಅವರಿಗೆ ದಾಟು ಎಂಬ ಕೃತಿಗೆ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಇವರಿಗೆ ಬೇರೆ ಬೇರೆ ಕೃತಿಗಳಿಗೆ ಬೇರೆ ಬೇರೆ ಪ್ರಶಸ್ತಿ ದೊರಕಿದೆ. SL ಭೈರಪ್ಪ ಅವರಿಗೆ ಅದನ್ನು ಸಹ ಪ್ರಶ್ನೆ ಕೇಳ್ತಾನೆ. ದಾಟು ಅನ್ನೋದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿರುತ್ತೆ. ಇನ್ನು KS ನರಸಿಂಹಸ್ವಾಮಿ ಅಂತ ಏನು ಬರ್ತಾರೆ, ಪ್ರೇಮ ಕವಿ ಅಂತ ಕರಿತೀವಿ, ಅವರು ಕೃತಿಗಳನ್ನು ಸಹ ಓದ್ಕೋಬೇಕಾಗುತ್ತೆ. ಚನ್ನವೀರ ಕಣವಿ, ಆಲ್ಮೋಸ್ಟ್ ಎಲ್ಲ ಕೃತಿಗಳು ಸಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಫೇಮಸ್ ಆಗಿರುವಂತಹ ಕವಿಗಳನ್ನು ನೀವು ಕಂಪಲ್ಸರಿ ಓದಿರಲೇಬೇಕು. ಯಾವ್ದು ಬೇಕಾದರೂ ನಿಮಗೆ ಮ್ಯಾಥ್ ದಿ ಫಾಲೋಯಿಂಗ್ ಕೇಳ್ತಾ ಬರೋದು. ಬರೀ ಇದು KPSC ಕೇಳೋದಲ್ವಾ ಸರ್ ಅಂತಲ್ಲ, PCಗೂ ಕೇಳ್ತಾ ಬರ್ತಾನೆ, PSIಗೂ ಸಹ ಇಂಥ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಇವೆಲ್ಲ ಸ್ಟ್ಯಾಟಿಕ್ GKಗೆ ಸಂಬಂಧಪಟ್ಟಂತಹ ಅಂಶಗಳಾಗಿರ್ತವೆ ಕಡ್ಡಾಯವಾಗಿ. ಯಾಕಂದರೆ ಎಲ್ಲನೂ ಹೇಳ್ತಾ ಕೂತ್ಕೊಂಡ್ರೆ ಇಲ್ಲಿ ಟೈಮ್ ವೇಸ್ಟ್ ಆಗ್ತಾ ಬರುತ್ತೆ. ಓಕೆ, ಹಾಗಾಗಿ ಕಂಪಲ್ಸರಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕೃತಿಗಳನ್ನು ಸಹ ನೀವು ಓದ್ಕೊಳ್ತಾ ಬನ್ನಿ. ಅದೇನಾದರೂ ಇನ್ಫಾರ್ಮೇಷನ್ ಬೇಕಂದರೆ ದಯವಿಟ್ಟು ನಾನು ಖಂಡಿತ ನಮ್ಮ ಒಂದು ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ಅದರ PDF ಯಾರಿಗೆಲ್ಲ ಇದುವರೆಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ, ಯಾರ್ದೆಲ್ಲ ಓದಬೇಕಂತ ಹೇಳ್ಬಿಟ್ಟು ಹೈಲೈಟ್ ಮಾಡಾಕ್ತೀನಿ ಸ್ನೇಹಿತರೆ. ಅವನ್ನ ಓದ್ಕೊಂಡಿದ್ರೆ ಸಾಕಾಗುತ್ತೆ. ದಯವಿಟ್ಟು ಯಾರೆಲ್ಲ ಒಂದು ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅವರೆಲ್ಲರೂ ಸಹ ಹಿಂದೆ ಜಾಯ್ನ್ ಆಗ್ತಾ ಬರಬೇಕಾಗುತ್ತೆ. ಓಕೆ, ಇನ್ ಕೇಸ್ ನಿಮಗೆ ಸಿಕ್ಕಿಲ್ಲ ಅಂದರೆ ಮೇಲ್ಗಡೆ ನಂಬರ್ ಹೇಳಿದಾಗೆ ಆ ನಂಬರ್ಗೆ ಮೆಸೇಜ್ ಮೂಲಕ ಲಿಂಕ್ ಕಳಿಸಿ ಅಂತ ಮೆಸೇಜ್ ಹಾಕಿ ಸ್ನೇಹಿತರೆ, ತಿಳಿಸ್ಕೊಡ್ತೀನಿ. ಓಕೆ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ. ಓಕೆ, ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.